Welcome you all to the session 5 of Unit 1, Querying by Blastring. So in the previous session we discussed about the querying by wedging. In that we have also discussed about the querying process, different methods of querying, and the querying operations that are carried out. So let us quickly revise those things. So in the last session ನಾವು querying by wedging ಅನ್ನೋ processನ ಕಲ್ತಿದ್ವಿ. In that we have discussed about the querying by hand operated devices ಅಥವಾ querying by hand tools. In that we discussed about the querying by digging, querying by heating, and querying by wedging. Second method of querying is by querying by channeling machine. ಸೊ ಕ್ವಾರಿಂಗ್ ಬೈ ವೆಡ್ಜಿಂಗಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಡ್ರಿಲ್ ನಂಬರ್ ಆಫ್ ಹೋಲ್ಸ್ ಇನ್ ದ ಫಸ್ಟ್ ಸ್ಟೆಪ್ ಅಪಾನ್ ದಿ ರಾಕ್ ಮಾಸ್. ಸೊ ರಾಕ್ ಮಾಸ್ ಅಥವಾ ರಾಕ್ ಫಾರ್ಮೇಷನ್ಸ್ ಏನಿರ್ತದೆ ಅದರ ಮೇಲೆ ನಂಬರ್ ಆಫ್ ಹೋಲ್ಸ್ಗಳನ್ನ ಅಲಾಂಗ್ ದಿ ಲೈನ್ ನಾವು ಡ್ರಿಲ್ ಮಾಡ್ತೇವೆ. ಸೊ ಡ್ರಿಲ್ ಮಾಡಿದಂಥ ಹೋಲ್ಗಳನ್ನು ನಾವೇನು ಮಾಡ್ತೇವೆ, ಪ್ಲಗ್ ಮತ್ತು ಫೆದರ್ ಅರೇಂಜ್ಮೆಂಟಿಂದ ಏನು ಮಾಡ್ತೇವೆ, ಫೆದರ್ ಅರೇಂಜ್ಮೆಂಟನ್ನು ಹೋಲ್ಗಳಲ್ಲಿ ಪ್ಲೇಸ್ ಮಾಡಿಬಿಟ್ಟು ನಾವೇನು ಮಾಡ್ತೇವೆ, ಹ್ಯಾಮರ್ನ ಯೂಸ್ ಮಾಡಿ ನಂಬರ್ ಆಫ್ ಬ್ಲೋಸ್ನ ಅದಕ್ಕೆ ಕೊಟ್ಟಾಗ ಏನಾಗ್ತದೆ ಅಂತಂದರೆ ರಾಕ್ ಮಾಸ್ ವಿಲ್ ಗೆಟ್ ಸ್ಪ್ಲಿಟ್ ಇನ್ ಟು 2 ಪಾರ್ಟ್ಸ್. ಸೊ ದಟ್ ಪ್ರೊಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಸ್ಟೋನ್ ಈಸ್ ಕಾಲ್ಡ್ ಆಸ್ ಕ್ವಾರಿಂಗ್ ಬೈ ವೆಡ್ಜಿಂಗ್. ಸೊ ಅದ್ರ ಜೊತೆಗೆ ನಾವು ಕ್ವಾರಿಂಗ್ ಬೈ ಡಿಗ್ಗಿಂಗ್ನ ಕಲ್ತ್ವಿ. ಸೊ ಡಿಗ್ಗಿಂಗಲ್ಲಿ ಜಸ್ಟ್ ನಾವೇನು ಮಾಡ್ತೇವೆ ಅಂದರೆ ಪಿಕ್ಯಾಕ್ಸು, ಶಾವೆಲ್ಸು ಮತ್ತು ಬೇರೆ ಬೇರೆ ಹ್ಯಾಂಡ್ ಆಪ್ರೇಟೆಡ್ ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಅರ್ಥನ ಎಕ್ಸ್ಕವೇಷನ್ ಮಾಡ್ತಾ ಹೋಗ್ತೇವೆ. ಸೊ ಅಲ್ಲಿ ಸಿಗ್ತಕ್ಕಂತಹ ಸ್ಟೋನ್ಸನ್ನು ನಾವು ಹ್ಯಾಮರ್ ಮತ್ತು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡೋ ಮೂಲಕ ಏನು ಮಾಡ್ತೇವೆ, ಎಕ್ಸ್ಟ್ರಾಕ್ಷನ್ ಮಾಡ್ತಾ ಹೋಗ್ತೇವೆ. ಸೊ ದಟ್ ಈಸ್ ಕ್ವಾರಿಂಗ್ ಬೈ ಡಿಗ್ಗಿಂಗ್. ಸೊ ನೆಕ್ಸ್ಟ್ ಮೆಥಡ್ ಆಫ್ ಕ್ವಾರಿಂಗಲ್ಲಿ ನಾವು ಹೀಟಿಂಗ್ ಅನ್ನೋ ಪ್ರೊಸೆಸ್ನ ಕಲ್ತಿದ್ವಿ. ಹೀಟಿಂಗಲ್ಲಿ ನಾವೇನು ಮಾಡ್ತಿದ್ವಿ, ರಾಕ್ ಮಾಸ್ನ ಸರ್ಫೇಸ್ನ ಮೇಲೆ ವುಡನ್ ಪೀಸಸ್ಗಳನ್ನ ಅಥವಾ ಫ್ಯೂಯಲನ್ನು ಏನು ಮಾಡ್ತೇವೆ, ಪ್ಲೇಸ್ ಮಾಡ್ತೇವೆ. ವುಡನ್ ಪೀಸಸ್ನ ಪ್ಲೇಸ್ ಮಾಡಿಬಿಟ್ಟು ಅದಕ್ಕೆ ನಾವು ಫೈರ್ನ ಸೆಟ್ ಮಾಡಿದ್ರೆ ಅಥವಾ ಅದಕ್ಕೆ ಫೈರ್ ಮಾಡಿದಾಗ ಅದೇನಾಗುತ್ತೆ, ಇಗ್ನೈಟ್ ಆಗುತ್ತೆ. ವುಡನ್ ಪೀಸಸ್ಗಳು ಏನು ಮಾಡುತ್ತೆ ಅಂದರೆ ರಾಕ್ ಮಾಸ್ನ ಮೇಲೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತದೆ. ಸೊ ಡ್ಯೂ ಟು ದಟ್ ಟೆಂಪ್ರೇಚರ್ ವೇರಿಯೇಷನ್ ಏನಾಗುತ್ತೆ, ಟಾಪ್ ಸರ್ಫೇಸ್ ಆಫ್ ದಿ ರಾಕ್ ವಿಲ್ ಗೆಟ್ ಅನ್ಈಕ್ವಲಿ ಎಕ್ಸ್ಪ್ಯಾಂಡೆಡ್, ಅನ್ಈಕ್ವಲ್ ಎಕ್ಸ್ಪ್ಯಾನ್ಷನ್ಗಳಾಗ್ತಾ ಹೋಗ್ತವೆ. ಸೊ ಟಾಪ್ ರಾಕಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರ್ತದೆ, ಬಾಟಮ್ ಸರ್ಫೇಸಲ್ಲಿ ಇರ್ತಕ್ಕಂಥದ್ದು ಅಥವಾ ಬಾಟಮ್ ಮೋಸ್ಟ್ ರಾಕಲ್ಲಿ ಇರ್ತಕ್ಕಂಥ ಟೆಂಪ್ರೇಚರ್ ಕಡಿಮೆ ಇರ್ತದೆ. ಸೊ ಅನ್ಈಕ್ವಲ್ ಟೆಂಪ್ರೇಚರ್ ಆಗೋದ್ರಿಂದಾಗಿ ಏನಾಗುತ್ತೆ, ರಾಕ್ ಮಾಸ್ಗಳು ಒಂದರಿಂದ ಒಂದು ಸಪ್ರೇಟ್ ಔಟ್ ಆಗಿ ಹೋಗ್ತದೆ. ಈ ಮೆಥಡ್ ಆಫ್ ಕ್ವಾರಿಂಗಿಗೆ ನಾವು ಕ್ವಾರಿಂಗ್ ಬೈ ಹೀಟಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಪ್ರೊಸೆಸ್ ನಾವು ಕಲ್ತದ್ದು ಯಾವುದು ಅಂತಂದರೆ ಕ್ವಾರಿಂಗ್ ಬೈ ಚಾನಲಿಂಗ್ ಮಷಿನ್. ಸೊ ಕ್ವಾರಿಂಗ್ ಬೈ ಚಾನಲಿಂಗ್ ಮಷಿನಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, so we are using a separate device or machine that is called as a channeling machine. So ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅಟ್ ಎ ಸೂಟಬಲ್ ಡಿಸ್ಟೆನ್ಸ್ ಆರ್ ಸ್ಪೇಸಿಂಗ್ ನಾವೇನು ಮಾಡ್ತೀವಿ, ಚಾನಲ್ಸ್ಗಳನ್ನ ಡ್ರೈವ್ ಮಾಡ್ತಾ ಹೋಗ್ತವೆ. ಆ ಚಾನಲ್ಸ್ಗಳನ್ನ ಡ್ರೈವ್ ಮಾಡಿ ರಾಕ್ ಮಾಸಿನ ಬೇಸಲ್ಲಿ ಏನು ಮಾಡ್ತೇವೆ ಅಂತಂದರೆ ನಂಬರ್ ಆಫ್ ಹೋಲ್ಸ್ಗಳನ್ನ ಡ್ರಿಲ್ ಮಾಡ್ತೇವೆ. ಆ ಹೋಲ್ಸ್ಗಳನ್ನ ಏನು ಮಾಡ್ತೇವೆ ಅಂದರೆ ವೆಡ್ಜ್ಗಳಿಂದ ನಾವೇನು ಮಾಡ್ತೇವೆ, ಡ್ರೈವ್ ಮಾಡ್ತೇವೆ. ಸೊ ವೆಡ್ಜ್ಗಳನ್ನು ಡ್ರೈವ್ ಮಾಡಿ ಟಾಪ್ ರಾಕ್ ಮಾಸನ್ನು ಏನು ಮಾಡ್ತೇವೆ, ಎಕ್ಸ್ಟ್ರಾಕ್ಟ್ ಮಾಡುವಂಥ ಕೆಲಸನ ಮಾಡ್ತೇವೆ. ದಟ್ ಈಸ್ ಕಾಲ್ಡ್ ಆಸ್ ಕ್ವಾರಿಂಗ್ ಬೈ ಚಾನಲಿಂಗ್ ಮಷಿನ್. ಸೊ ಅದರ ಜೊತೆಗೆ ನಾವು ಹಿಂದಿನ ಕ್ಲಾಸಲ್ಲಿ ಅಥವಾ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ, ವಿ ಆರ್ ಡಿಸ್ಕಸ್ಡ್ ಅಬೌಟ್ ದಿ ಸೈಟ್ ಸೆಲೆಕ್ಷನ್ ಫಾರ್ ಕ್ವಾರಿಂಗ್. ಸೊ ಕ್ವಾರಿಂಗ್ ಮಾಡುವಾಗ ನಾವು ಸೆಲೆಕ್ಟ್ ಮಾಡುವಂಥ ಸೈಟ್ ಹೇಗಿರಬೇಕು ಅನ್ನೋದನ್ನ ಕೂಡ ನಾವು ಸ್ಟಡಿ ಮಾಡಿದ್ವಿ. ಸೊ ಕ್ವಾರಿಂಗ್ ಸೈಟು ಹೇಗಿರಬೇಕು, ಈಸಿಯಾಗಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಸಿಗಬೇಕು. The site should not be very near to important or historical type of the buildings. ಸೊ ಮತ್ತು ಕ್ವಾರಿಂಗ್ ಸೈಟಲ್ಲಿ ನಮಗೆ ಸೂಟಬಲ್ ಆದಂತಹ ಡ್ರೈನೇಜ್ ಫೆಸಿಲಿಟಿಗಳಿರಬೇಕು. ಕ್ವಾರಿಂಗ್ ನಮಗೆ ಎಕನಾಮಿಕಲ್ ಆಗಿ ಆಗಬೇಕು. ಸೊ ಕ್ವಾರಿಂಗಿಗೆ ಸೆಲೆಕ್ಟ್ ಮಾಡುವಂತಹ ಜಾಗದಲ್ಲಿ ನಮಗೆ ಸಿಗ್ತಕ್ಕಂತಹ ಸ್ಟೋನು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿರಬೇಕು. ನೆಕ್ಸ್ಟು ನಾವು ಸೆಲೆಕ್ಟ್ ಮಾಡ್ತಕ್ಕಂತಹ ಕ್ವಾರಿ ಏನಿರ್ತದೆ ಅದರಿಂದ ಬರ್ತಕ್ಕಂಥ ಸ್ಟೋನು ಎಕನಾಮಿಕಲ್ ಆಗಿ ನಾವು ಸ್ಟೋನನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ನೆಕ್ಸ್ಟ್ ಕ್ವಾರಿಂಗ್ ಮಾಡ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥ ಜಿಯೋಲಜಿಕಲ್ ಫಾರ್ಮೇಷನ್ಸ್ಗಳು ಹೇಗಿದೆ ಅನ್ನೋದನ್ನು ಕೂಡ ವಿ ಹ್ಯಾವ್ ಟು ಸಿ. ಸೊ ಅದ್ರ ಜೊತೆಗೆ ವಿ ಡಿಸ್ಕಸ್ಡ್ ಅಬೌಟ್ ದಿ quarrying
site and we discussed about the different process of extraction of the stones. So in this session we are going to discuss about the quarrying by blasting. So quarrying of stones by blasting. So in this method we are going to use the explosives to convert the rocks into smaller pieces of stones. ಸೊ ರಾಕನ್ನು ಸ್ಮಾಲರ್ ಪೀಸಸ್ ಆಫ್ ಸ್ಟೋನ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ಥರದ ಎಕ್ಸ್ಪ್ಲೋಸಿವ್ಗಳನ್ನ ಯೂಸ್ ಮಾಡ್ತೇವೆ. ಎಕ್ಸ್ಪ್ಲೋಸಿವ್ ಅಂತಂದರೆ ಸ್ಫೋಟಕಗಳು. ಓಕೆ, ಸೊ ಸ್ಫೋಟಕಗಳು ಅಥವಾ ಸಿಡಿಮದ್ದುಗಳನ್ನ ಯೂಸ್ ಮಾಡೋ ಮೂಲಕ ನಾವೇನು ಮಾಡ್ತೇವೆ ಅಂತಂದರೆ ವಿ ಆರ್ ಗೋಯಿಂಗ್ ಟು disintegrate rock into smaller pieces ಅಥವಾ we are going to break the rock mass into smaller pieces. So quarrying by blasting method ನ ಎಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ the quarrying by blasting method is used for hard stone. ಸೊ ಎಲ್ಲಿ ಸ್ಟೋನು ಅಥವಾ ರಾಕಿನ ಹಾರ್ಡ್ನೆಸ್ ತುಂಬ ಜಾಸ್ತಿ ಇರ್ತದೆ ಅಂಥ ಕಡೆಗಳಲ್ಲಿ ರಾಕು ಯಾವುದೇ ಥರದ ಕ್ರ್ಯಾಕ್ಗಳನ್ನ ಎಕ್ಸಿಬಿಟ್ ಮಾಡ್ತಿಲ್ಲ ಅಂದರೆ ಅಂಥ ಕಡೆಗಳಲ್ಲಿ ಏನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಮೆಥಡ್. The stone obtained by blasting are usually of small size. ಅಂದರೆ ಬ್ಲಾಸ್ಟಿಂಗ್ ಪ್ರೋಸೆಸ್ಸಲ್ಲಿ ನಮಗೆ ಸಿಗ್ತಕ್ಕಂಥ ಸ್ಟೋನಿನ ಸೈಜ್ ಏನಿರ್ತದೆ ಇದು ನಾರ್ಮಲ್ ಆಗಿ ಸ್ಮಾಲ್ ಸೈಜ್ ಸ್ಟೋನ್ಗಳಾಗಿರ್ತದೆ. ಎಲ್ಲಿ ಯೂಸ್ ಮಾಡಬಹುದು ಈ ಥರದ ಸ್ಟೋನ್ಗಳನ್ನ ಅಂದರೆ ರೈಲ್ವೆ ಲೈನ್ಗಳಲ್ಲಿ ಬಲಾಸ್ಟ್ ಆಗಿ ಯೂಸ್ ಮಾಡ್ತೇವೆ. ರೈಲ್ವೆ ಬಲಾಸ್ಟ್ ಅಂತಂದರೆ ಸ್ಲೀಪರ್ ಮತ್ತು ರೈಲ್ಸ್ಗಳ ಸಪೋರ್ಟಿಂಗ್ ಎಲಿಮೆಂಟ್ ಆಗಿ ನಾವು ಬಲಾಸ್ಟ್ ಅಂತ ಕರಿತೇವೆ. ಸೊ ರೈಲ್ವೆ ಲೈನ್ಗಳಲ್ಲಿ ಹಾಕುವಂಥ ಸ್ಟೋನ್ಸ್ ಏನಿರ್ತದೆ ದಟ್ ಇಸ್ ಕಾಲ್ಡ್ ಆಸ್ ರೈಲ್ವೆ ಬಲಾಸ್ಟ್ ಅಂತ ಕರಿತೇವೆ. ಜೊತೆಗೆ ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅಗ್ರಿಗೇಟ್ ಆಗಿ ನಾವು ಕಾಂಕ್ರೀಟಲ್ಲಿ ಯೂಸ್ ಮಾಡ್ತೇವೆ. ಆಲ್ಸೋ ರೋಡ್ ಮೆಟಲ್. ಓಕೆ, ಸೊ ಬಿಟುಮಿನಸ್ ಪೇಮೆಂಟ್ ಏನು ಹಾಕ್ತೇವೆ ಅಥವಾ ಬಿಟುಮಿನಸ್ ರೋಡ್ಸ್ ಅಂತ ಅಥವಾ ಟಾರ್ ಅಂತ ಏನು ಕರಿತೇವೆ, ಟಾರ್ ರೋಡ್ ಅಂತ ಏನು ಜನರಲ್ ಆಗಿ ಕರಿತೇವೆ, ಅಂಥ ಕಡೆಗಳಲ್ಲಿ ಏನು ಮಾಡ್ತೇವೆ ಅಂತಾರೆ ನಾವು ರೋಡ್ ಮೆಟಲ್ ಆಗಿ ಕೂಡ ಈ ಸ್ಟೋನ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಹಿಯರ್ ವಿ ಕ್ಯಾನ್ ಸಿ ಎ ಬ್ಲಾಸ್ಟಿಂಗ್ ಪ್ರೋಸೆಸ್ ದಟ್ ಹ್ಯಾಸ್ ಬಿನ್ ಕ್ಯಾರಿಡ್ ಔಟ್. ಸೊ ಇಲ್ಲಿ ಆ ಬ್ಲಾಸ್ಟಿಂಗ್ ಮಟೀರಿಯಲ್ ಬ್ಲಾಸ್ಟ್ ಆದಾಗ ಅದರ ಸರೌಂಡಿಂಗ್ ಸ್ಟೋನ್ಸ್ ಏನಿರ್ತದೆ ಆ ಸರೌಂಡಿಂಗ್ ರಾಕ್ ಮಾಸ್ ಏನಾಗ್ತದೆ ಈ ಥರದ ಸ್ಮಾಲ್ ಪೀಸಸ್ ಆಗಿ ಬ್ರೋಕನ್ ಆಗಿ ಹೊರಗಡೆಗೆ ಸಿಡಿತಾ ಬರ್ತದೆ. ಸೊ ಈ ಪ್ರಾಸೆಸ್ಸಲ್ಲಿ ಏನು ಇಂಪಾರ್ಟೆನ್ಸ್ ಅಂತಂದರೆ ಅಥವಾ ಏನು ಪ್ರಿಕಾಷನ್ಸ್ ತಗೋಬೇಕಂತ ಹೇಳಿದ್ರೆ, ಸೊ ನಾವು ಸಾಕಷ್ಟು ಪ್ರಿಕಾಷನ್ಸ್ಗಳನ್ನ ತಗೊಂಡು ಈ ಪ್ರಾಸೆಸ್ನ ಕ್ಯಾರಿ ಔಟ್ ಮಾಡಬೇಕು. ಸೊ ಇಲ್ಲ ಅಂತಂದರೆ ಏನಾಗುತ್ತೆ, ಇದು ಬೇರೆ ಬೇರೆ ಥರದ ಡೇಂಜರ್ಗಳನ್ನ ನಮಗೆ ಇಂಪೋಸ್ ಮಾಡುವಂಥ ಸಾಧ್ಯತೆ ಇರ್ತದೆ. ಬಿಕಾಸ್ ನಾವು ಇಲ್ಲಿ ಎಕ್ಸ್ಪ್ಲೋಸಿವ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೇವೆ. ಸೊ ಈಗ ನಾವು ಬ್ಲಾಸ್ಟಿಂಗಲ್ಲಿ ಯಾವ್ಯಾವ ಟೂಲ್ಸ್ಗಳನ್ನ ಯೂಸ್ ಮಾಡ್ತೇವೆ ಅನ್ನೋದನ್ನ ನೋಡೋಣ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ ಯೂಸ್ಡ್ ಇನ್ ಬ್ಲಾಸ್ಟಿಂಗ್. ಫಸ್ಟ್ ಟೈಪ್ ಆಫ್ ದಿ ಟೂಲ್ ಯೂಸ್ಡ್ ಇಸ್ ಡಿಪ್ಪರ್. ಸೊ ಡಿಪ್ಪರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಟೂಲ್ ದಟ್ ಈಸ್ ಯೂಸ್ ಟು ಡ್ರಿಲ್ ಎ ಹೋಲ್ ಟು ದ ರಿಕ್ವೈರ್ಡ್ ಡೆಪ್ತ್. ಹೋಲನ್ನು ಯಾಕೆ ಡ್ರಿಲ್ ಮಾಡಬೇಕು? ಸೊ ಬಿಕಾಸ್ ನಾವಿಲ್ಲಿ ಏನು ಮಾಡ್ತಿದ್ದೇವೆ, ಬ್ಲಾಸ್ಟಿಂಗ್ ಪ್ರೊಸೆಸ್ಸಲ್ಲಿ ಬೇರೆ ಬೇರೆ ಥರದ ಎಕ್ಸ್ಪ್ಲೋಸಿವ್ಗಳನ್ನ ಬ್ಲಾಸ್ಟ್ ಮಾಡಬೇಕು. ಸೊ ಬ್ಲಾಸ್ಟ್ ಯಾಕೆ ಮಾಡಬೇಕು? ಸ್ಟೋನು ನಮಗೆ ಬ್ರೇಕ್ ಆಗಿ ಹೋಗಬೇಕು ಅಥವಾ ಸ್ಟೋನು ಸ್ಮಾಲ್ ಪೀಸಸ್ ಆಗಿ ಡಿವೈಡ್ ಆಗಬೇಕು. ಸೊ ಆ ಉದ್ದೇಶಕ್ಕೆ ನಾವು ಇಲ್ಲಿ ಬ್ಲಾಸ್ಟ್ ಹೋಲ್ ಅಥವಾ ಹೋಲ್ಗಳನ್ನ ಡ್ರಿಲ್ ಮಾಡಬೇಕು. ಎಲ್ಲಿ ಡ್ರಿಲ್ ಮಾಡಬೇಕು? ರಾಕ್ ಮಾಸ್ನ ಒಳಗಡೆ ನಾವು ಹೋಲನ್ನು ಡ್ರಿಲ್ ಮಾಡ್ತೇವೆ. ಸೊ ಹೋಲ್ನ ಡ್ರಿಲ್ ಮಾಡಲಿಕ್ಕೆ ನಮಗೆ ಬೇಕಾಗ್ತಕ್ಕಂಥ ಡಿವೈಸ್ ಯಾವುದು? ಡಿಪ್ಪರ್. ಓಕೆ, ಸೊ ಡಿಪ್ಪರ್ ಹೇಗಿರ್ತದೆ? ಇಟ್ ಈಸ್ ಹ್ಯಾವಿಂಗ್ ಎ ಶಾರ್ಪ್ ಸರ್ಫೇಸ್ ಅಟ್ ಒನ್ ಎಂಡ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಎ handle at a other end for handling operation. So it is used to next type of the instrument that is used is jumper. It is used to make blast hole. Okay, idu kuda blast hole na drill ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. It is more effective in boring a nearly vertical hole. Okay, so even dipper and jumper ಎರಡು ಕೂಡ ಏನು ಮಾಡ್ತೇವೆ, ಬ್ಲಾಸ್ಟ್ ಹೋಲ್ಗಳನ್ನ ಡ್ರಿಲ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಬ್ಲಾಸ್ಟ್ ಹೋಲ್ ಅಂತಂದರೆ ಬ್ಲಾಸ್ಟಿಂಗ್ ಮಟೀರಿಯಲ್ನ ಆ ಹೋಲ್ನ ಒಳಗಡೆ ನಾವು ತುಂಬಿಸ್ತೇವೆ. ಫಾರ್ ದಟ್ ಪರ್ಪಸ್ ಈ ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ಸೊ ಹಿಯರ್ ಯು ಕ್ಯಾನ್ ಸಿ ಜಂಪರ್. ಓಕೆ, ವಿಚ್ ಈಸ್ ಹ್ಯಾವಿಂಗ್ ಸಮ್ ಕಾನಿಕಲ್ ಎಡ್ಜ್ ಅಟ್ ದಿ ಒನ್ ಎಂಡ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಎ ಈಕ್ವಲ್ ಡಯಾಮೀಟರ್ ಹ್ಯಾಂಡಲ್ ಆ್ಯಂಡ್ ಅದರ್ ಥಿಂಗ್ಸ್. ಓಕೆ, ಸೊ ದಿಸ್ ಇಸ್ ಜಂಪರ್. Next, priming needle. So priming needle is another instrument that is used in blasting. It is used to maintain hole when tamping is being done, and after its removal it leaves a passage for insertion of fuse to cause explosion. ಅಂದರೆ ಎಕ್ಸ್ಪ್ಲೋಷನ್ ಆಗಬೇಕಂತ ಹೇಳಿದ್ರೆ ನಾವೇನು ಮಾಡಿದ್ದೇವೆ, ಫಸ್ಟು ಬ್ಲಾಸ್ಟ್ ಹೋಲ್ನ ಡ್ರಿಲ್ ಮಾಡಿದ್ದೇವೆ, ಆ ಹೋಲ್ನ ಒಳಗಡೆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ನ ತುಂಬಿಸಿದ್ದೇವೆ. ಆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ನ ತುಂಬಿಸಿ ಆದಮೇಲೆ ಆ ಎಕ್ಸ್ಪ್ಲೋಸಿವ್ ಮಟೀರಿಯಲ್ಗೆ ನಾವೇನು ಮಾಡಬೇಕು, ಫೈರ್ ಮಾಡಬೇಕು. ಫೈರ್ ಅಪ್ ಮಾಡಲಿಕ್ಕೆ ನಮಗೆ ಫ್ಯೂಸ್ ಅಥವಾ ಸಮ್ ಮಟೀರಿಯಲ್ನ ಅವಶ್ಯಕತೆ ಇರ್ತದೆ. ಆಸ್ ವಿ ಹ್ಯಾವ್ ಸೀನ್ ದಿ ಕ್ರ್ಯಾಕರ್ಸ್. ಓಕೆ, ಸೊ ಕ್ರ್ಯಾಕರ್ಸ್ಗಳನ್ನ ನಾವು ನೋಡಿದ್ದೇವೆ. ಕ್ರ್ಯಾಕರ್ಸಲ್ಲಿ ಹೇಗಿರ್ತದೆ,
So there is a some thread like projection outside the cracker. So ಈ ಪ್ರೈಮಿಂಗ್ ನೀಡಲ್ ಏನು ಕೆಲಸ ಮಾಡ್ತದೆ ಅಂತಂದರೆ ಟ್ಯಾಂಪಿಂಗ್ ಮಾಡಿ ಆದಮೇಲೆ ಸೊ ನಮಗೆ ಆ ಮಟೀರಿಯಲ್ನ ಫೈರ್ ಮಾಡಲಿಕ್ಕೆ ಅಥವಾ ಬರ್ನ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಅಥವಾ ಎಕ್ಸ್ಪ್ಲೋಷನ್ನ ಇಗ್ನೈಟ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಫ್ಯೂಸ್ ಏನಿರ್ತದೆ ಅದನ್ನು ಒಳಗಡೆ ಕಳಿಸ್ಲಿಕ್ಕೆ ಬೇಕಾದ ಜಾಗವನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಪ್ರೈಮಿಂಗ್ ನೀಡಲ್ ಅನ್ನೋ ಇನ್ಸ್ಟ್ರೂಮೆಂಟ್ನ ಅಥವಾ ಡಿವೈಸ್ನ ಯೂಸ್ ಮಾಡ್ತೇವೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಥಿನ್ ಕಾಪರ್ ರಾಡ್. ಓಕೆ, ಸೊ ಇದು ಥಿನ್ ಕಾಪರ್ ಕಾಪರ್ನ ರಾಡ್ ಇದು. ಒನ್ ಎಂಡ್ ಈಸ್ ಪ್ರೊವೈಡೆಡ್ ವಿತ್ ಎ ಲೂಪ್. ಓಕೆ, ಸೊ ಲೂಪ್ ಅಂತಂದರೆ ಇಲ್ಲಿ ಹ್ಯಾಂಡಲ್ ಅಥವಾ ಇದನ್ನು ಯೂಸ್ ಮಾಡಲಿಕ್ಕೆ ಅಥವಾ ಅದನ್ನ ಹೋಲ್ಡ್ ಮಾಡಲಿಕ್ಕೆ ನಮಗೆ ಲೂಪ್ ಇದೆ. ಸೊ ಏನಕ್ಕೆ ಅಂದರೆ ಫಾರ್ ಹ್ಯಾಂಡ್ಲಿಂಗ್ ಪರ್ಪಸ್ ನಾವೇನು ಮಾಡ್ತೇವೆ, ಈ ಥರದ ಒಂದು ಲೂಪನ್ನು ಪ್ರೊವೈಡ್ ಮಾಡ್ಕೊಂಡಿರ್ತೇವೆ. ನೆಕ್ಸ್ಟ್ ಟ್ಯಾಂಪಿಂಗ್ ಬಾರ್. ಸೊ ಟ್ಯಾಂಪಿಂಗ್ ಬಾರ್ ಏನಕ್ಕೆ ಅಂದರೆ ಬ್ಲಾಸ್ಟ್ ಹೋಲ್ನ ಒಳಗಡೆ ಮಟೀರಿಯಲ್ಗಳನ್ನ ರಿಫಿಲ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು use this. Tamping bar is used to ram or tamp the material while refilling the blast hole. So refilling ಮಾಡುವಾಗ ಸೊ ಏನಾಗುತ್ತೆ, ಬ್ಲಾಸ್ಟ್ ಹೋಲ್ನ ನಾವು ಡ್ರಿಲ್ ಮಾಡ್ತೇವೆ. ಡ್ರಿಲ್ ಮಾಡಿ ಆದಮೇಲೆ ಅದರೊಳಗಡೆ ಬ್ಲಾಸ್ಟಿಂಗ್ ಮಟೀರಿಯಲ್ನ ಪ್ಲೇಸ್ ಮಾಡಿ ಆದಮೇಲೆ ಅದನ್ನು ಕಾಂಪ್ಯಾಕ್ಟ್ ಮಾಡಲಿಕ್ಕೆ ನಾವು ಟ್ಯಾಂಪಿಂಗ್ ಬಾರ್ನ ಯೂಸ್ ಮಾಡ್ತೇವೆ. ಸೊ ಇದು ಹೇಗಿರ್ತದೆ, ಇಟ್ ಈಸ್ ಅ ಬ್ರಾಸ್ ರಾಡ್. ಓಕೆ, ಸೊ ಬ್ರಾಸ್ ರಾಡ್ ಇದು. So of 10 to 15 mm diameter. Okay, so it is having a tapering arrangement. Okay, so one end only it is having a lesser diameter and other end is having a greater diameter. So tamping bar ina ಕೆಲಸ ಏನು ಅಂತ ಹೇಳಿದ್ರೆ, ಸೊ ಏನು ಮೆಟೀರಿಯಲ್ನ ರಿಫಿಲ್ ಮಾಡ್ತೇವೆ ಅಥವಾ ಡ್ರಿಲ್ಡ್ ಹೋಲ್ ಇರ್ತದೆ, ಬ್ಲಾಸ್ಟ್ ಹೋಲ್ ಏನಿರ್ತದೆ ಆ ಬ್ಲಾಸ್ಟ್ ಹೋಲ್ ಒಳಗಡೆ ಮಟೀರಿಯಲ್ಗಳನ್ನ ರಿಫಿಲ್ ಮಾಡಿ ಅದನ್ನು ಕಾಂಪ್ಯಾಕ್ಟ್ ಮಾಡಲಿಕ್ಕೆ ನಾವು ಟ್ಯಾಂಪಿಂಗ್ ಬಾರನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಟೈಪ್ ಆಫ್ ದೀಸ್ ಟೂಲ್ಸ್ ಯೂಸ್ಡ್ ಈಸ್ ಸ್ಕ್ರೇಪಿಂಗ್ ಸ್ಪೂನ್ ಏನಕ್ಕೆ ಯೂಸ್ ಮಾಡ್ತೇವೆ ಅಂತಂದರೆ ಡಸ್ಟ್ ಮತ್ತು ಕ್ರಶ್ಡ್ ಸ್ಟೋನ್ ಏನಿರ್ತದೆ ಬ್ಲಾಸ್ಟ್ ಹೋಲ್ನ ಒಳಗಡೆ ಅದನ್ನು ರಿಮೂವ್ ಮಾಡಲಿಕ್ಕೆ ನಾವು ಈ ಸ್ಕ್ರೇಪಿಂಗ್ ಸ್ಪೂನನ್ನು ಯೂಸ್ ಮಾಡ್ತೇವೆ. ಇದು ಹೇಗಿರ್ತದೆ, ಒನ್ ಎಂಡ್ ಈಸ್ ಹ್ಯಾವಿಂಗ್ ಅ ಐರನ್ ರಾಡ್ ವಿತ್ ಸರ್ಕ್ಯುಲರ್ ಪ್ಲೇಟ್. ಓಕೆ, ಸೊ ಇದು ಐರನ್ ರಾಡ್, ಇಲ್ಲಿ ಕೆಳಗಡೆ ಸರ್ಕ್ಯುಲರ್ ಪ್ಲೇಟ್ ಪ್ರೊವೈಡ್ ಮಾಡಿರ್ತಾರೆ ಆ್ಯಂಡ್ ಅದರ್ ಎಂಡ್ಗೆ ನಾವು ಲೂಪ್ ಇರ್ತದೆ ಫಾರ್ ಹ್ಯಾಂಡ್ಲಿಂಗ್ ಪರ್ಪಸ್. ಸೊ ಮೆಟೀರಿಯಲ್ಸ್ ಫಾರ್ ಬ್ಲಾಸ್ಟಿಂಗ್. ಸೊ ಇಲ್ಲಿವರೆಗೆ ನಾವು ಟೂಲ್ಸ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಟೂಲ್ಸ್ ಅಂತಂದರೆ ಬ್ಲಾಸ್ಟಿಂಗಲ್ಲಿ ಯೂಸ್ ಮಾಡ್ತಕ್ಕಂಥ ಟೂಲ್ಸ್ಗಳು ಯಾವ್ದು ಅನ್ನೋದು. ನೆಕ್ಸ್ಟ್ ವಿ ವಿಲ್ ಗೋ ಆನ್ ಸ್ಟಡಿಯಿಂಗ್ ದಿ ಮಟೀರಿಯಲ್ಸ್ ಫಾರ್ ಬ್ಲಾಸ್ಟಿಂಗ್. ಅಂದರೆ ಬ್ಲಾಸ್ಟಿಂಗಿಗೆ ಯಾವ ಮಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತೇವೆ. ಸೊ ಫಸ್ಟ್ ಮಟೀರಿಯಲ್ ಈಸ್ ಡಿಟೋನೇಟರ್. ಸೊ ಡಿಟೋನೇಟರ್ ಅಂತ ಹೇಳಿದ್ರೆ ಏನು? ಓಕೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕಾಪರ್ ಸಿಲಿಂಡರ್ ಹ್ಯಾವಿಂಗ್ 6 mm diameter ಆ್ಯಂಡ್ 25 mm ಲೆಂತ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ ಆಸ್ ಡಿಟೋನೇಟರ್ ಅಂತ ಕರಿತೇವೆ. ಇದರ ಒಂದು ಎಂಡ್ ಏನಾಗಿರ್ತದೆ, ಕ್ಲೋಸ್ ಆಗಿರ್ತದೆ. ಇನ್ನೊಂದು ಎಂಡಲ್ಲಿ ಏನಾಗಿರುತ್ತೆ ಅಂದರೆ ಇಟ್ ಈಸ್ ಪ್ರೊವೈಡೆಡ್ ವಿತ್ ಅ ಪ್ರೊಜೆಕ್ಟಿಂಗ್ ಫ್ಯೂಸ್. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಇನ್ ದ ಇಮೇಜ್. ಓಕೆ, ದಿಸ್ ಇಸ್ ದ ಕಾಪರ್ ಸಿಲಿಂಡರ್ ಹ್ಯಾವಿಂಗ್ 6 mm to diameter and 25 mm length. The one end is closed and other end is provided with a projecting fuse. Okay, which is connected to the arrangement to ignite the blasting process. So this is percussion type of the blasting. So ಇಲ್ಲಿ ಏನು ಮಾಡ್ತಾರೆ ಅಂತಂದರೆ this handle will be forcefully inserted. ಸೊ ಏನಾಗುತ್ತೆ ಅಂತಂದರೆ ಈ ಹ್ಯಾಂಡಲ್ನ ನಾವು ಒಳಗಡೆ ಪುಷ್ ಮಾಡಿದಾಗ ಏನಾಗ್ತಾ ಹೋಗ್ತದೆ, ಸೊ ದ ಇಗ್ನಿಷನ್ ವಿಲ್ ಟೇಕ್ ಪ್ಲೇಸ್. ಸೊ ಡ್ಯೂ ಟು ದ್ಯಾಟ್ ಏನಾಗುತ್ತೆ ಅಂದರೆ ಈ ಫ್ಯೂಸಲ್ಲಿ ಬರ್ನಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಒನ್ಸ್ ದ ಫ್ಯೂಸ್ ವಿಲ್ ಕ್ಯಾರಿ ದಿಸ್ ಟು ಎ ಡಿಟೋನೇಟರ್. ಸೊ ದೇರ್ ಬೈ ಏನಾಗುತ್ತೆ, ಈ ಬ್ಲಾಸ್ಟಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗ್ತದೆ. ಸೊ ಎಕ್ಸ್ಪ್ಲೋಸಿವ್ಸ್. ಓಕೆ, ಸೊ ಎಕ್ಸ್ಪ್ಲೋಸಿವ್ಸ್ ಯಾವ್ದ್ಯಾವ್ದು ಯೂಸ್ ಮಾಡ್ತೀವಿ, ಗನ್ ಪೌಡರ್ ಮತ್ತು ಡೈನಮೈಟ್ಸ್ ಆರ್ ಕಾಮನ್ಲಿ ಯೂಸ್ಡ್ ಎಕ್ಸ್ಪ್ಲೋಸಿವ್. ಸೊ ಗನ್ ಪೌಡರ್ ನಾರ್ಮಲ್ ಆಗಿ ನಾವು ನಮ್ಮ ಏನು ಬುಲೆಟ್ಸ್ಗಳಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ಇಸ್ ಅ ಮಿಕ್ಸ್ಚರ್ ಆಫ್ ಚಾರ್ಕೋಲ್, ಸಾಲ್ಟ್ ಪೀಟರ್ ಆ್ಯಂಡ್ ಸಲ್ಫರ್. ಸೊ ಏನೇನಿರ್ತದೆ, ಚಾರ್ಕೋಲು ಮತ್ತು ಸಾಲ್ಟ್ ಪೀಟರ್ ಮತ್ತು ಸಲ್ಫರ್ನ ಮಿಕ್ಸ್ಚರ್ನ ನಾವು ಏನು ಕರಿತೇವೆ, ಗನ್ ಪೌಡರ್ ಅಂತ ಕರಿತೇವೆ. ಹಿಯರ್ ಇನ್ ದಿಸ್ ಇಮೇಜ್ ವಿ ಕ್ಯಾನ್ ಸಿ ಅ ಡೈನಮೈಟ್ ದಟ್ ಈಸ್ placed. Okay, so dynamite means, okay, it is also having a cylindrical arrangement. So above we have a protective coating. So the surface is called as a protective coating. So here we have a electric cable. So this is an electric type of the dynamite, electrically ignited. Okay, so here we have a blasting cap. Then there is a diatomaceous earth filling. So this is blasting material that is placed inside this one, okay, which is surrounded by a diatomaceous
earth, okay, which is it is almost similar to our cracker, okay. In a cracker we have a this is a ignition arrangement here. So here we have a blasting cap, and here we have a diatomaceous earth, over which we have a protective coating. So fuse, okay, to ignite the explosion, fuses are used, okay. So as I explained earlier, so fuse is a projecting material from the explosive. So they are in the form of a small rope of cotton, okay. So this is a rope of cotton coated with a tar and with core of a continuous thread of fine gunpowder, okay. So this material is made up of cotton, which is at the surface it is coated with cotton, and inside we have core which is filled with a gunpowder. Gunpowder is filled with inside this core. The process of blasting can be divided in or the process of blasting will go in this sequence, okay. First process is boring. Boring means drilling of the blast holes. Next, cleaning of the blast holes. Charging of the blast holes. Charging means filling of the blast hole with the suitable explosive. Next, tamping. Tamping means compacting that whatever the explosive we have placed inside the blast hole. Last process is firing. So process of blasting naviga detail agi study madona. First, using jumpers and dippers, okay. ನಾನು ಫಸ್ಟ್ ಸ್ಲೈಡ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದಂಗೆ ಜಂಪರ್ಸ್ ಮತ್ತು ಡಿಪ್ಪರ್ಸ್ಗಳನ್ನ ಯೂಸ್ ಮಾಡಿ ಬ್ಲಾಸ್ಟ್ ಹೋಲ್ಗಳನ್ನ ಡ್ರಿಲ್ ಮಾಡ್ತೇವೆ ಅಟ್ ರಿಕ್ವೈರ್ಡ್ ಡೆಪ್ತ್ ಮತ್ತು ಡಯಾಮೀಟರ್. ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು. ಸೊ ಹಿಯರ್ ವಿ ಹ್ಯಾವ್ ಎ ಲೇಔಟ್ ಆಫ್ ಬ್ಲಾಸ್ಟಿಂಗ್. ಸೊ ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದಿಸ್ ಲೇಔಟ್ ಆಫ್ ಬ್ಲಾಸ್ಟಿಂಗ್. ಸೊ ಲೇಔಟ್ ಅಂತ ಹೇಳಿದ್ರೆ ಎಷ್ಟು ಸ್ಪೇಸಿಂಗಲ್ಲಿ ನಾವು ಬ್ಲಾಸ್ಟ್ ಹೋಲ್ಗಳನ್ನ ಡ್ರಿಲ್ ಮಾಡಬೇಕು, ಮತ್ತು ಎಷ್ಟು ಡಯಾಮೀಟರ್ ಮತ್ತು ಎಷ್ಟು ಡೆಪ್ತಿಗೆ ನಾವು ಬ್ಲಾಸ್ಟ್ ಹೋಲ್ಗಳನ್ನ ಡ್ರಿಲ್ ಮಾಡಬೇಕು ಅನ್ನೋದನ್ನ ನಾವು ಲೇಔಟ್ ಆಫ್ ಬ್ಲಾಸ್ಟ್ ಹೋಲ್ ಅಂತ ಕರಿತೇವೆ. ಇನ್ ದ ಸೆಕೆಂಡ್ ಇಮೇಜ್ ವಿ ಕ್ಯಾನ್ ಸಿ ಇಂಡಿವಿಜುವಲ್ ಬ್ಲಾಸ್ಟ್ ಹೋಲ್ ಹೇಗೆ ಕಾಣ್ತದೆ ಅನ್ನೋದನ್ನ ವಿ ಕ್ಯಾನ್ ಅಬ್ಸರ್ವ್, ಓಕೆ. ಹಿಯರ್ ವಿ ಹ್ಯಾವ್ ಎ ಪ್ರೊಜೆಕ್ಷನ್ ಹಿಯರ್, okay, which is a fuse, okay, which is connected with the some ignition process, or which is used to ignite the inside blasting material, okay. Blast holes are cleaned by rotating a small iron rod with dry cloth tied at the end, okay. ಏನು ಮಾಡ್ತಿದ್ದೇವೆ, ಫಸ್ಟ್ ಬ್ಲಾಸ್ಟ್ ಹೋಲ್ನ ಡ್ರಿಲ್ ಮಾಡಿದ್ದೇವೆ. ಡ್ರಿಲ್ ಮಾಡಿ ಆದಮೇಲೆ ಬ್ಲಾಸ್ಟ್ ಹೋಲನ್ನು ಏನು ಮಾಡಬೇಕು, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋ ಉದ್ದೇಶಕ್ಕೆ ಏನು ಮಾಡ್ತೇವೆ ಅಂದರೆ ಐರನ್ ರಾಡನ್ನು ಯೂಸ್ ಮಾಡಿ ಕ್ಲಾತನ್ನ ಅದರ ಒಂದು ಎಂಡಿಗೆ ನಾವು ಟೈ ಮಾಡೋ ಮೂಲಕ ಅಥವಾ ಕಟ್ಟೋ ಮೂಲಕ ಏನು ಮಾಡ್ತೇವೆ, ಆ ಸರ್ಫೇಸನ್ನು ಅಥವಾ ಸರ್ಫೇಸ್ ಆಫ್ ದಿ ಬ್ಲಾಸ್ಟ್ ಹೋಲ್ನ ಥರೋವಾಗಿ ಕ್ಲೀನ್ ಮಾಡ್ತೇವೆ ಒಳಗಡೆ. ನೆಕ್ಸ್ಟ್, ಕ್ಲೀನ್ ಮಾಡಿದಂಥ ಬ್ಲಾಸ್ಟ್ ಹೋಲ್ನ ಒಳಗಡೆ a gunpowder or dynamite is placed at the bottom. Gunpowder or dynamite is placed at the bottom of the hole, and priming needle coated with grease is placed in position, okay. ಏನು ಮಾಡ್ತೀವಿ, ಬಾಟಮ್ ಮೋಸ್ಟ್ ಲೇಯರಲ್ಲಿ ನಾವೇನು ಫಿಲ್ ಅಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿ ಆರ್ ಫಿಲ್ಲಿಂಗ್ ಅಪ್ ದಿ ಗನ್ ಪೌಡರ್ ಆರ್ ಡೈನಮೈಟ್. ಅದರ ಒಳಗಡೆ ಮತ್ತೇನು ಪ್ಲೇಸ್ ಮಾಡಿರ್ತೇವೆ, ಪ್ರೈಮಿಂಗ್ ನೀಡಲ್ ಅಂತ ನಾನೇನು ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಆ ಪ್ರೈಮಿಂಗ್ ನೀಡಲ್ನ ಇನ್ಸರ್ಟ್ ಮಾಡಿಬಿಟ್ಟು ಅದರ ಒಳಗಡೆ ಗನ್ ಪೌಡರ್ ಮತ್ತು ಡೈನಮೈಟ್ನ ನಾವು ಪ್ಲೇಸ್ ಮಾಡ್ತೇವೆ. ಸೊ ನೆಕ್ಸ್ಟ್, ರಿಮೈನಿಂಗ್ ಪೋರ್ಷನ್ ಆಫ್ ದಿ ಬ್ಲಾಸ್ಟ್ ಹೋಲಲ್ಲಿ ಏನು ಫಿಲಪ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಯಾಂಡಿ ಕ್ಲೇ ಅಥವಾ ಮೂರಮ್ನ ಫಿಲಪ್ ಮಾಡ್ತೇವೆ. ಆ್ಯಂಡ್ ಈಚ್ ಲೇಯರ್ ಈಸ್ ರ್ಯಾಮ್ಡ್ ಬೈ ಟ್ಯಾಂಪಿಂಗ್ ಬಾರ್ ಆರ್ ರಾಡ್, ಓಕೆ. ಟ್ಯಾಂಪಿಂಗ್ ಬಾರ್ನ ನಾವು ನೋಡಿದ್ದೇವೆ, ಅದನ್ನ ಯೂಸ್ ಮಾಡಿಬಿಟ್ಟು ಮೇಲ್ಗಡೆ ಮೂರಮ್ನ, ಓಕೆ. ಸೊ ಡ್ರೈ ಕ್ಲೇನ ಏನು ಮಾಡ್ತೇವೆ, ಫಿಲಪ್ ಮಾಡ್ತಾ ಬರ್ತೇವೆ, ಓಕೆ, ಆಸ್ ಐ ಎಕ್ಸ್ಪ್ಲೈನ್ಡ್ ಅರ್ಲಿಯರ್. ಸೊ while tamping operation is being done, okay, so tamping ಮಾಡುವಾಗ ಪ್ರೈಮಿಂಗ್ ನೀಡಲ್ನ ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ರೊಟೇಟ್ ಮಾಡ್ತಿರ್ತಾರೆ. ಯಾಕೆ ರೊಟೇಟ್ ಮಾಡ್ತಿರ್ತಾರೆ ಅಂದರೆ ನಮಗಲ್ಲಿ ಮಿಡ್ಲಲ್ಲಿ ಒಂದು ಹೋಲ್ನ ಅವಶ್ಯಕತೆ ಇರ್ತದೆ, ಅಥವಾ ಮಿಡ್ಲಲ್ಲಿ ಒಂದು ಹೋಲ್ ಫಾರ್ಮೇಷನ್ ಆಗಬೇಕಾಗ್ತಿರ್ತದೆ. ಪ್ರೈಮಿಂಗ್ ನೀಡಲ್ ಯಾಕೆ ಇನ್ಸರ್ಟ್ ಮಾಡಿದ್ದೀವಿ ಅಂದರೆ ಹೋಲ್ನ ಕ್ರಿಯೇಟ್ ಮಾಡುವಂಥ ಉದ್ದೇಶಕ್ಕೆ ಪ್ರೈಮಿಂಗ್ ನೀಡಲ್ ಈಸ್ ಪ್ಲೇಸ್ಡ್ ಇನ್ ದಟ್ ಪೊಸಿಷನ್. ವೆನ್ ಟ್ಯಾಂಪಿಂಗ್ ಈಸ್ ಫಿನಿಶ್ಡ್, ಟ್ಯಾಂಪಿಂಗ್ ಎಲ್ಲ ಕಂಪ್ಲೀಟಾಗಿ ಮುಗಿದು ಕಂಪ್ಲೀಟಾಗಿ ಬ್ಲಾಸ್ಟ್ ಹೋಲು ನಾವು ಫಿಲಪ್ ಮಾಡಿದ್ದೇವೆ. ಕೆಳಗಡೆ ಲೇಯರಲ್ಲಿ ನಾವು ಎಕ್ಸ್ಪ್ಲೋಸಿವ್ ಮಟೀರಿಯಲ್ನ ಫಿಲಪ್ ಮಾಡಿದ್ದೇವೆ. ಮೇಲ್ಗಡೆಗೆ ಏನು ಮಾಡಿದ್ದೇವೆ ಅಂದರೆ ನಾವು ಮೂರಮ್ ಮತ್ತು ಡ್ರೈ ಸ್ಯಾಂಡಿ ಕ್ಲೇನ ಫಿಲಪ್ ಮಾಡಿದ್ದೇವೆ. ಸೊ ಎಲ್ಲ ಫಿಲ್ಲಿಂಗ್ ಅಪ್ ಮಾಡಿ ಟ್ಯಾಂಪಿಂಗ್ ಮಾಡಿ ಆದಮೇಲೆ ಪ್ರೈಮಿಂಗ್ ನೀಡಲನ್ನ ಏನು ಮಾಡ್ತೇವೆ, ನಾವು ಹೋಲಿಂದ ಹೊರಗಡೆಗೆ ತೆಗಿತೇವೆ. ಅದರ ಒಳಗಡೆ ಏನು ಮಾಡ್ತೇವೆ ಅಂತಂದರೆ ನಾವು ಫ್ಯೂಸನ್ನು ಇನ್ಸರ್ಟ್ ಮಾಡ್ತೇವೆ. ಸೊ ಪ್ರೈಮಿಂಗ್ ನೀಡಲು ತೆಗೆದ ತಕ್ಷಣ ಅಲ್ಲಿ ಏನು ಮಾಡ್ತೇವೆ, ಫ್ಯೂಸ್ನ ಇನ್ಸರ್ಟ್ ಮಾಡ್ತೇವೆ. ಆ ಫ್ಯೂಸ್ ಏನಾಗಬೇಕು ಅಂದರೆ
ಹೊರಗಡೆಗೆ ಪ್ರೊಜೆಕ್ಟ್ ಆಗಬೇಕು. ಎಷ್ಟು ಪ್ರೊಜೆಕ್ಟ್ ಆಗಬೇಕು? 60 cm to 90 cm ಪ್ರೊಜೆಕ್ಟ್ ಆಗಬೇಕಾಗ್ತದೆ. ಓಕೆ, ಹಿಯರ್ ಇನ್ ದಿಸ್ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ವಿ ಕ್ಯಾನ್ ಸಿ ಹಿಯರ್. ಓಕೆ, ದಿಸ್ ಇಸ್ ಅ ರಾಕ್ ಮಾಸ್ ಆ್ಯಂಡ್ ದಿಸ್ ಇಸ್ ಅ ಬ್ಲಾಸ್ಟ್ ಹೋಲ್ ದಟ್ ಈಸ್ ಡ್ರಿಲ್ಡ್. ಸೊ ಈ ಬ್ಲಾಸ್ಟ್ ಹೋಲ್ನ ಒಳಗಡೆ ನಾವೇನು ಮಾಡಿದ್ದೇವೆ, ಬಾಟಮ್ ಮೋಸ್ಟ್ ಲೇಯರಲ್ಲಿ ವಿ ಹ್ಯಾವ್ ಗನ್ ಪೌಡರ್ ಆರ್ ಡೈನಮೈಟ್. ಸೊ ಇದನ್ನ ಪ್ಲೇಸ್ ಮಾಡಿದ್ದೇವೆ. ಪ್ಲೇಸ್ ಮಾಡಿ ಆದಮೇಲೆ ಇಲ್ಲಿ ನಾವೇನು ಮಾಡಿದ್ದೇವೆ, ಫ್ಯೂಸ್ನ ಪ್ರೊಜೆಕ್ಟ್ ಮಾಡಿದ್ದೇವೆ ಮೇಲ್ಗಡೆಗೆ. ಸೊ ಫ್ಯೂಸ್ನ ಪ್ರೊಜೆಕ್ಟ್ ಮಾಡಿ ಆದಮೇಲೆ ಈ ಫ್ಯೂಸ್ಗೆ ನಾವು ಫೈರ್ ಮಾಡ್ತೇವೆ. ಫೈರ್ ಮಾಡಿದಾಗ ಏನಾಗುತ್ತೆ, ಈ ಫ್ಯೂಸ್ ಬರ್ನ್ ಆಗ್ತಾ ಬಂದು ಇಲ್ಲಿ ಎಲ್ಲಿಗೆ ರೀಚ್ ಆಗ್ತದೆ, ಇಟ್ ವಿಲ್ ರೀಚ್ ದಿ ಗನ್ ಪೌಡರ್ ಆರ್ ಡೈನಮೈಟ್ ವಿಚ್ ಇಸ್ ಅನ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್. ಸೊ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಆಗಿರೋದ್ರಿಂದ ಫೈರ್ ಮಾಡಿದಾಗ ಇದೇನಾಗುತ್ತೆ, ಇಟ್ ವಿಲ್ ಹ್ಯಾವ್ ಅ ಗ್ರೇಟರ್ ಅಮೌಂಟ್ ಆಫ್ ಎಕ್ಸ್ಪ್ಲೋಷನ್ನ ಕ್ರಿಯೇಟ್ ಮಾಡ್ತದೆ. ಎಕ್ಸ್ಪ್ಲೋಷನ್ ಕ್ರಿಯೇಟ್ ಆದಾಗ ಈ ಸರೌಂಡಿಂಗ್ ಮಾಸ್ ಆಫ್ ರಾಕ್ ಮಾಸ್ ಏನಿದೆ ಇದು ಕಂಪ್ಲೀಟಾಗಿ ಬ್ರೇಕ್ಔಟ್ ಆಗಿ ಹೋಗ್ತದೆ. ಸೊ ಈ ಬ್ರೇಕಿಂಗ್ ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಗ್ಯಾಸಸ್ಗಳು ರಿಲೀಸ್ ಆಗ್ತವೆ. ಆ ಗ್ಯಾಸಸ್ಗಳು ಎಸ್ಕೇಪ್ ಔಟ್ ಆಗಲಿಕ್ಕೆ ಓಕೆ ಒಂದು ಜಾಗ ಬೇಕಾಗ್ತದೆ. ಓಕೆ, ಆ ಡಿಸ್ಟೆನ್ಸ್ ಆಫ್ ದಟ್ ರೂಟ್ ಟು ಎಸ್ಕೇಪ್ ದಿ ವೇರಿಯಸ್ ಟೈಪ್ಸ್ ಆಫ್ ಗ್ಯಾಸಸ್ ಫ್ರಮ್ ಬ್ಲಾಸ್ಟಿಂಗ್ ಪ್ರೊಸೆಸ್ ಏನಿರ್ತದೆ, ಆ ಬ್ಲಾಸ್ಟಿಂಗ್ ಹೋಲಿನ ಸೆಂಟರಿಂದ ಆ ಗ್ಯಾಸಸ್ಗಳು ಎಸ್ಕೇಪ್ ಔಟ್ ಆಗಿ ಹೋಗ್ತಕ್ಕಂತಹ ಡಿಸ್ಟೆನ್ಸ್ ಏನಿರ್ತದೆ ದಟ್ ಇಸ್ ಕಾಲ್ಡ್ ಆಸ್ ಲೈನ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಕರೀತೇವೆ. ಸೊ ನಾವು ದ ಪ್ರೊಸೆಸ್ ಅಥವಾ ನಾವು ದ ಬ್ಲಾಸ್ಟಿಂಗ್ ಈಸ್ ರೆಡಿ. ನಾವು ಇಟ್ಸ್ ರೆಡಿ ಫಾರ್ ಬ್ಲಾಸ್ಟಿಂಗ್. ನಾವು ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್ ದ ಫ್ರೀ ಎಂಡ್ ಆಫ್ ದಿ ಫ್ಯೂಸ್ನ ಏನಿರ್ತದೆ ಅದನ್ನು ನಾವು ಫೈರ್ ಮಾಡ್ತೇವೆ. ಹೇಗೆ ಫೈರ್ ಮಾಡ್ತೇವೆ, ಐದರ್ ವಿತ್ ದ ಮ್ಯಾಚ್ ಸ್ಟಿಕ್ ಆರ್ ವಿತ್ ದ ಎಲೆಕ್ಟ್ರಿಸಿಟಿ. ಸೊ ಯಾವ್ದನ್ನಾರು ಯೂಸ್ ಮಾಡಿ ನಾವೇನು ಮಾಡ್ಬೋದು, ಫೈರಿಂಗ್ನ ಸ್ಟಾರ್ಟ್ ಮಾಡ್ಬೋದು. ದ ಎಲೆಕ್ಟ್ರಿಕ್ ಫೈರಿಂಗ್ ಹ್ಯಾಸ್ ಗಾಟ್ ಮೆನಿ ಅಡ್ವಾಂಟೇಜಸ್. ಓಕೆ, ಫೈರಿಂಗಲ್ಲಿ ಯಾವುದು ಬೆಟರ್ ಫೈರಿಂಗ್ ಮೆಥಡ್ ಅಂದರೆ ಎಲೆಕ್ಟ್ರಿಕ್ ಫೈರಿಂಗು ಆ್ಯಸ್ ಕಂಪೇರ್ಡ್ ಟು ಮ್ಯಾಚ್ ಫೈರಿಂಗ್ ಸಚ್ ಆಸ್ ಸೇಫ್ಟಿ. ಸೊ ಮೇಜರಾಗಿ ಮ್ಯಾಚ್ ಫೈರಿಂಗ್ ಮಾಡುವಾಗ ನಾವೇನು ಮಾಡ್ತೀವಿ, ಮ್ಯಾನ್ಯುಯಲ್ ಆಗಿ ನಾವು ಅದನ್ನು ಫೈರ್ನ ಇಗ್ನೈಟ್ ಮಾಡಿಕ್ಕೆ ಹೋಗಬೇಕಾಗ್ತದೆ. ಅದರಿಂದಾಗಿ ಬೇರೆ ಬೇರೆ ಥರದ ಡೇಂಜರ್ಗಳು ಅಥವಾ ಬೇರೆ ಬೇರೆ ಥರದ ಆಕ್ಸಿಡೆಂಟ್ಗಳು ಕ್ರಿಯೇಟ್ ಆಗೋದು ಸಾಧ್ಯತೆ ಇರ್ತದೆ. ಸೊ ಅದರಿಂದಾಗಿ ನಾವೇನು ಮಾಡ್ತೇವೆ, ಎಲೆಕ್ಟ್ರಿಕ್ ಫೈರಿಂಗನ್ನು ಮೇಜರಾಗಿ ಪ್ರಿಫರ್ ಮಾಡ್ತೇವೆ ಅದರ್ ದ್ಯಾನ್ ಮ್ಯಾಚ್ ಫೈರಿಂಗ್. ಸೊ ಯಾಕೆ ರೀಸನ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಹ್ಯಾವಿಂಗ್ ವೇರಿಯಸ್ ಅಡ್ವಾಂಟೇಜಸ್, ಸೇವಿಂಗ್ ಟೈಮ್ ಆ್ಯಂಡ್ ಲೇಬರ್. ಅಂಡರ್ ವಾಟರ್ ಫೈರಿಂಗ್ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ನೋ ಚಾನ್ಸ್ ಆಫ್ ಮಿಸ್ಫೈರ್ ಆಗಲಿಕ್ಕೆ ಸಾಧ್ಯತೆ ಕಡಿಮೆ ಇರ್ತದೆ. ಅಂದರೆ ಅದು ಎಲ್ಲಿ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೈರಿಂಗಲ್ಲಿ. ಸೊ ಫೈರಿಂಗ್ನ ಮಾಡಿದ್ಮೇಲೆ ಓಕೆ, ಎಲ್ಲಿ ಫೈರ್ ನಾವು ಇಗ್ನೈಟ್ ಮಾಡಬೇಕು ಅಥವಾ ಫೈರ್ನ ಸ್ಟಾರ್ಟ್ ಮಾಡಿಸ್ಬೇಕಂತಂದರೆ ಈ ಫ್ಯೂಸ್ ಮಟೀರಿಯಲ್ನ ಫೈರ್ ಮಾಡಿದಾಗ ಈ ಫ್ಯೂಸ್ ಮಟೀರಿಯಲ್ ಬರ್ನ್ ಆಗ್ತಾ ಬಂದು ಇಟ್ ವಿಲ್ ರೀಚ್ ದಿ ಬಾಟಮ್ ಮೋಸ್ಟ್ ಪಾರ್ಟ್. ಈ ಬಾಟಮ್ ಮೋಸ್ಟ್ ಪಾರ್ಟ್ನ ರೀಚ್ ಆದಾಗ ಗನ್ ಪೌಡರ್ ಮತ್ತು ಡೈನಮೈಟ್ ಏನು ಯೂಸ್ ಮಾಡಿದ್ದೇವೆ ಅದು ಇಟ್ ವಿಲ್ ಗೆಟ್ ಎಕ್ಸ್ಪ್ಲೋಡೆಡ್. ಸೊ ಆ ಎಕ್ಸ್ಪ್ಲೋಷನ್ ಆಗೋದ್ರಿಂದಾಗಿ ರಾಕ್ ಏನಾಗಿ ಹೋಗ್ತದೆ, ಕಂಪ್ಲೀಟಾಗಿ ಡಿಸ್ಇಂಟಗ್ರೇಟ್ ಆಗಿ ಹೋಗ್ತದೆ, ಸಣ್ಣ ಸಣ್ಣ ಪೀಸಸ್ಗಳಾಗಿ ಡಿವೈಡ್ ಆಗಿ ಹೋಗ್ತದೆ. ಎ ಗುಡ್ ಬ್ಲಾಸ್ಟ್ ಶುಡ್ ಪ್ರೊಡ್ಯೂಸ್ ಅ ಡಲ್ ಸೌಂಡ್. ಓಕೆ, ಸೊ ಬ್ಲಾಸ್ಟಿಂಗ್ ಚೆನ್ನಾಗಾಗಿದೆ ಅಂತ ಯಾವಾಗ ಗೊತ್ತಾಗ್ತದೆ ನಮಗೆ ಅಂತ ಹೇಳಿದ್ರೆ, ಸೌಂಡ್ ಏನಿರ್ತದೆ ಇಟ್ ಮಸ್ಟ್ ಬಿ ಡಲ್ ಸೌಂಡ್ ಆಗಿರಬೇಕಾಗ್ತದೆ. ಸೊ ನಾವು ಪ್ರಿಕಾಷನ್ ಇನ್ ಬ್ಲಾಸ್ಟಿಂಗ್. ಓಕೆ, ಸೊ ನಾವು ಇಲ್ಲಿವರೆಗೆ ಬ್ಲಾಸ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೇವೆ. ಸೊ ನಾವು ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಪ್ರಿಕಾಷನ್ಸ್ ಇನ್ ಬ್ಲಾಸ್ಟಿಂಗ್. ಅಂದರೆ ಬ್ಲಾಸ್ಟಿಂಗ್ ಮಾಡುವಾಗ ಏನೆಲ್ಲ ಪ್ರಿಕಾಷನ್ಸ್ಗಳನ್ನ ನಾವು ತೆಗೋಬೇಕಾಗ್ತದೆ. ಸೊ ಫಸ್ಟ್ ಪ್ರಿಕಾಷನ್ ಈಸ್ ಫೇಲ್ಯೂರ್ ಆಫ್ ಎಕ್ಸ್ಪ್ಲೋಷನ್. ಏನಾಗುತ್ತೆ, ನಾವು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ನ ಏನು ಮಾಡಿದ್ದೇವೆ, ಬ್ಲಾಸ್ಟ್ ಹೋಲ್ನ ಡ್ರಿಲ್ ಮಾಡಿ ಅದರೊಳಗಡೆ ಫಿಲ್ ಮಾಡಿ ಇಟ್ಟಿದ್ದೇವೆ. ಬಟ್ ಅದರಿಂದ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಆ ಬ್ಲಾಸ್ಟಿಂಗ್ ಮೆಟೀರಿಯಲ್ಲು ಎಕ್ಸ್ಪ್ಲೋಷನ್ ಆಗೋದಿಲ್ಲ. ಆವಾಗ ಏನು ಮಾಡಬೇಕಾಗ್ತದೆ, ಅಂಥ ಟೈಮಲ್ಲಿ ಎ ಫ್ರೆಶ್ ಬ್ಲಾಸ್ಟ್ ಹೋಲ್ ಶುಡ್ ಬಿ ಮೇಡ್ ನಿಯರ್ ದಿ ಹೋಲ್. ಎಲ್ಲಿ ಎಕ್ಸ್ಪ್ಲೋಷನ್ ಫೇಲ್ಯೂರ್ ಆಗಿದೆ, ಎಕ್ಸ್ಪ್ಲೋಷನ್ ಫೇಲ್ಯೂರ್ ಅಂತ ಹೇಳಿದ್ರೆ ಬ್ಲಾಸ್ಟಿಂಗ್ ಮಟೀರಿಯಲ್ಲು ಸರಿಯಾಗಿ ಎಕ್ಸ್ಪ್ಲೋಡ್ ಆಗಿಲ್ಲ, ಅಂಥ ಕಡೆಗಳಲ್ಲಿ ಏನು ಮಾಡಬೇಕು, ಫ್ರೆಶ್ ಬ್ಲಾಸ್ಟ್ ಹೋಲ್ನ ನಾವು ಡ್ರಿಲ್ ಮಾಡಿ ಅದರಲ್ಲಿ ಮತ್ತೆ ಬ್ಲಾಸ್ಟಿಂಗ್ ಪ್ರೊಸೆಸ್ನ ರಿಪೀಟ್ ಮಾಡಬೇಕಾಗ್ತದೆ. ಏನು ಪ್ರಿಕಾಷನ್ ತಗೋಬೇಕು ಈ ಟೈಮಲ್ಲಿ ಅಂದರೆ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಫ್ರೆಶ್ ಬ್ಲಾಸ್ಟ್ ಹೋಲ್ ಆ್ಯಂಡ್ ಫೇಲ್ಡ್ ಬ್ಲಾಸ್ಟ್ ಹೋಲ್ ಶುಡ್ ಬಿ ಕನ್ಸಿಡರಬಲ್. ಸೊ ಯಾವುದೇ ಥರದ ಆಕ್ಸಿಡೆಂಟ್ಗಳನ್ನ ಮಿನಿಮೈಸ್ ಮಾಡಲಿಕ್ಕೆ ಏನು ಮಾಡಬೇಕು, ಹಳೆ ಬ್ಲಾಸ್ಟ್ ಹೋಲ್ ಅಥವಾ ಬ್ಲಾಸ್ಟ್ ಹೋಲ್ ವಿಚ್ ಹ್ಯಾಸ್ ಫೇಲ್ಡ್ ಅದಕ್ಕೂ ಮತ್ತು ಫ್ರೆಶ್ ಬ್ಲಾಸ್ಟ್ ಹೋಲ್ಗೂ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿರ್ತದೆ ಅದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು ಅಂದರೆ, ಸಾಧ್ಯತೆ ಏನಿರ್ತದೆ ಅಂದರೆ, ನಾವು ಬ್ಲಾಸ್ಟ್ ಹೋಲ್ಗಳನ್ನು ಅಡ್ಜಸೆಂಟ್ ನಿಯರ್ ಬೈ ನಿಯರ್ ಪ್ಲೇಸ್ ಮಾಡಿಬಿಟ್ರೆ ಕೆಲವೊಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಫೇಲ್ಡ್ ಬ್ಲಾಸ್ಟ್ ಹೋಲ್ ಕೂಡ
ಕೆಲವೊಂದು ಸರಿ ಎಕ್ಸ್ಪ್ಲೋಷನ್ ಆಗುವಂಥ ಸಾಧ್ಯತೆ ಇರ್ತದೆ. ಅದರಿಂದಾಗಿ ಅಲ್ಲಿ ಲೇಬರ್ಸ್ಗಳಿಗೆ ಬೇರೆ ಬೇರೆ ಥರದ ಆಕ್ಸಿಡೆಂಟ್ಗಳು ಆಗುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಏನು ಮಾಡಬೇಕು, ಫೇಲ್ಯೂರ್ ಆಫ್ ಎಕ್ಸ್ಪ್ಲೋಷನ್ ಆದಾಗ ಫೇಲ್ಡ್ ಬ್ಲಾಸ್ಟ್ ಹೋಲ್ ಇರಿಗೂ ಮತ್ತು ಫ್ರೆಶ್ ಬ್ಲಾಸ್ಟ್ ಹೋಲ್ನ ಮಧ್ಯೆ ನಾವು ಸರಿಯಾದ ಡಿಸ್ಟೆನ್ಸ್ನ ಏನು ಮಾಡಬೇಕಾಗ್ತದೆ, ಮೇಂಟೈನ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಪ್ರಿಕಾಷನ್ ನಾವೇನು ತಗೋಬೇಕು, ಲೈನ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್. ಲೈನ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂದರೆ ದ ರಾಕ್ ಮಾಸ್ ವಿಲ್ ಕನ್ಸಿಸ್ಟ್ ಆಫ್ ಕ್ರ್ಯಾಕ್ಸ್ ಆ್ಯಂಡ್ ಫಿಷರ್ಸ್ ಅಥವಾ ಫಾಲ್ಟ್ಸ್ ಅಂತ ಕರಿತೇವೆ. ರಾಕ್ ಮಾಸ್ನ ಒಳಗಡೆ ಬೇರೆ ಬೇರೆ ಥರದ ಡಿಸ್ಕಂಟಿನ್ಯೂಟೀಸ್ಗಳು ಇರ್ತವೆ. ಎಕ್ಸ್ಪ್ಲೋಷನ್ ಆದಾಗ ಬೇರೆ ಬೇರೆ ಥರದ ಗ್ಯಾಸಸ್ಗಳು ಫಾರ್ಮೇಷನ್ ಆಗ್ತವೆ. ನಾವು ಬ್ಲಾಸ್ಟ್ ಹೋಲ್ನ ಕಂಪ್ಲೀಟಾಗಿ ಟ್ಯಾಂಪಿಂಗ್ ಮಾಡಿದ್ರೆ ಅಥವಾ ತುಂಬ ಹಾರ್ಡಾಗಿ ಟ್ಯಾಂಪ್ ಮಾಡಿದಾಗ ಗ್ಯಾಸಸ್ಗಳು ಅದರಿಂದ ಹೊರಗಡೆ ಹೋಗಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಗ್ಯಾಸಸ್ಗಳು ಏನಾಗ್ತವೆ ಅಂದರೆ ಯಾವ ಜಾಗದಲ್ಲಿ ಅಥವಾ ಯಾವ ಲೈನಲ್ಲಿ ಕಡಿಮೆ ರೆಸಿಸ್ಟೆನ್ಸ್ ಇರ್ತದೋ ಅಂಥ ಕಡೆಗಳಲ್ಲಿ ಏನಾಗುತ್ತೆ, ಎಸ್ಕೇಪ್ ಔಟ್ ಆಗಲಿಕ್ಕೆ ಹೋಗ್ತವೆ. ಸೊ ಅಂಥ ಪಾತ್ನ ಲೈನ್ ಆಫ್ ಲೀಸ್ಟ್ ರೆಸಿಸ್ಟೆನ್ಸ್ ಅಂತ ಕರಿತೇವೆ. ಸೊ ಈಗ ನಾವು ಇದನ್ನು ಹೇಗೆ ಪ್ಲ್ಯಾನ್ ಮಾಡಬೇಕಂದ್ರೆ, ನಾವು ಬ್ಲಾಸ್ಟಿಂಗ್ ಮಾಡ್ತಕ್ಕಂತಹ ಜಾಗದಲ್ಲಿ ಲೀಸ್ಟ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಲೈನ್ ಯಾವುದಾಗಿರ್ಬೋದು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಯಾಕೆ ಅಂತಂದರೆ ಬ್ಲಾಸ್ಟಿಂಗ್ ಆದಾಗ ಬೇರೆ ಬೇರೆ ಥರದ ಗ್ಯಾಸಸ್ಗಳು ಅಲ್ಲಿ ರಿಲೀಸ್ ಆಗ್ತವೆ. ಆ ಗ್ಯಾಸಸ್ಗಳು ಎಸ್ಕೇಪ್ ಔಟ್ ಆಗಲಿಕ್ಕೆ ಸೂಟಬಲ್ ಜಾಗ ಅಥವಾ ಸೂಟಬಲ್ ಸ್ಪೇಸ್ ನಮ್ಗೆ ಪ್ರೊವೈಡ್ ಆಗಿರಬೇಕಲ್ಲಿ. ಏನು ಡಿಸ್ಟೆನ್ಸನ್ನು ನಾವು ಸರಿಯಾಗಿ ಅಸೆಸ್ ಮಾಡಬೇಕಾಗ್ತದೆ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಲೇಬರ್ಸು ಮತ್ತು ಅಲ್ಲಿ ಯಾರು ಬ್ಲಾಸ್ಟಿಂಗ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಯಾವುದೇ ಥರದ ಹೆಲ್ತ್ ಹಜಾರ್ಡ್ ಅಥವಾ ಅವರಿಗೆ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು ಅವಾಯ್ಡ್ ಆಗ್ತದೆ. ನೀಡ್ಲ್ ಆ್ಯಂಡ್ ಟ್ಯಾಂಪರ್. ಸೊ ದೀಸ್ ಶುಡ್ ಬಿ ಮೇಡ್ ಆಫ್ ಕಾಪರ್. ಓಕೆ, ನಾವು ಯೂಸ್ ಮಾಡ್ತಕ್ಕಂಥ ನೀಡಲು ಮತ್ತು ಟ್ಯಾಂಪರು ಕಾಪರು, ಬ್ರಾನ್ಸ್ ಮತ್ತು ಬ್ರಾಸ್ದಾಗಿರಬೇಕು. ಸ್ಟೀಲ್ ನೀಡಲು ಮತ್ತು ಟ್ಯಾಂಪರ್ಗಳನ್ನ ಯೂಸ್ ಮಾಡಬಾರ್ದು. ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಸ್ಟೀಲ್ ಏನಾಗುತ್ತೆ, ಸ್ಪಾರ್ಕ್ ಮಾಡುತ್ತೆ ಅಥವಾ ಸ್ಪಾರ್ಕ್ಸ್ಗಳು ಕ್ರಿಯೇಟ್ ಆಗ್ಬೋದು. ಅದರಿಂದಾಗಿ ಏನಾಗ್ಬೋದು, ಪ್ರೀಮೆಚ್ಯೂರ್ ಎಕ್ಸ್ಪ್ಲೋಷನ್ ಆಗ್ಬೋದು. ಸ್ಟೀಲ್ ಮೆಟೀರಿಯಲ್ ಏನು ಮಾಡುತ್ತೆ ಅಂದರೆ ರಾಕ್ ಮೇಲೆ ನಾವು ಅದನ್ನು ಸ್ಟ್ರೈಕ್ ಮಾಡಿದಾಗ ಅದು ಸ್ಪಾರ್ಕ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ ಸ್ಪಾರ್ಕ್ ಕ್ರಿಯೇಟ್ ಆಗಿಬಿಟ್ರೆ ಏನಾಗುತ್ತೆ, ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಎಕ್ಸ್ಪ್ಲೋಡ್ ಆಗಿಬಿಟ್ಟು ಪ್ರೀ ಮೆಚ್ಯೂರ್ ಎಕ್ಸ್ಪ್ಲೋಷನ್ ಆಗಿಬಿಟ್ರೆ ಅಲ್ಲಿ ಇರ್ತಕ್ಕಂಥ ಲೇಬರ್ಗಳಿಗೆ ಮತ್ತು ನಮ್ಮ ಮೆಷಿನರಿಗಳಿಗೆ ತುಂಬ ಡ್ಯಾಮೇಜಸ್ಗಳಾಗ್ತವೆ. ನೋಟಿಸ್ ಆಫ್ ಬ್ಲಾಸ್ಟಿಂಗ್. ನೋಟಿಸ್ ಆಫ್ ಬ್ಲಾಸ್ಟಿಂಗ್ ಮೀನ್ಸ್ ನಾವು ಬ್ಲಾಸ್ಟಿಂಗ್ ಮಾಡೋದಕ್ಕೆ ಮುಂಚೆ ಸರಿಯಾದಂಥ ನೋಟಿಸ್ನ ಅಲ್ಲಿ ಅಂಟಿಸ್ಬೇಕಾಗ್ತದೆ ಅಥವಾ ನೋಟಿಸ್ನ ಅಲ್ಲಿ ನಾವು ಡಿಸ್ಪ್ಲೇ ಮಾಡಬೇಕಾಗ್ತದೆ. ಸೊ ರೆಡ್ ಫ್ಲ್ಯಾಗನ್ನು ಅಲ್ಲಿ ನಮ್ಮ ರೇಡಿಯಸಲ್ಲಿ ಅಟ್ ಸೂಟಬಲ್ ರೇಡಿಯಸ್ ಏನು ಮಾಡಬೇಕು, ನಾವು ಪ್ರೊವೈಡ್ ಮಾಡಿರಬೇಕು. ಸೂಟಬಲ್ ಪ್ಲೇಸಸ್ ಅಲಾಂಗ್ ವಿತ್ ಪೆರಿಫೆರಿ ಆಫ್ ಸಚ್ ಏರಿಯಾ. ಸೊ ಯಾರೇ ಅಲ್ಲಿ ಆ ಬ್ಲಾಸ್ಟಿಂಗ್ ಏರಿಯಾದ ಒಳಗಡೆ ಅಟ್ ಸಮ್ ರೇಡಿಯಸ್ ಏನು ಮಾಡಬಾರ್ದು, ಎಂಟ್ರ್ ಆಗಲಿಕ್ಕೆ ನಾವು ಅವಕಾಶವನ್ನು ಕೊಡಬಾರ್ದು. ರಿಟ್ರೀಟ್ ಟು ಎ ಡಿಸ್ಟೆನ್ಸ್. ರಿಟ್ರೀಟ್ ಟು ಎ ಡಿಸ್ಟೆನ್ಸ್ ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ಫ್ಯೂಸ್ ಹೆಂಗಿರ್ಬೇಕಂದ್ರೆ, ಸೊ ಸಫಿಷಿಯಂಟ್ ಟೈಮ್ನ ಕೊಡಬೇಕು ಯಾರಿಗೆ, ವರ್ಕರಿಗೆ. ಸೊ ಏನಕ್ಕೆ ಅಂದರೆ ಅವನು ಆ ಫೈರ್ನ ಸ್ಟಾರ್ಟ್ ಮಾಡಿ ಫೈರಿಂಗ್ ಆಗಿ ಅವನು ಸೇಫ್ ಪ್ಲೇಸ್ಗೆ ರೀಚ್ ಆಗೋಷ್ಟು ಟೈಮ್ನ ಆ ಫ್ಯೂಸು ಪ್ರೊವೈಡ್ ಮಾಡ್ತಕ್ಕಂಥ ಫ್ಯೂಸನ್ನು ನಾವೇನು ಮಾಡಬೇಕು, ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ದಟ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ರಿಟ್ರೀಟ್ ಟು ಎ ಡಿಸ್ಟೆನ್ಸ್ ಅಂತ ಕರಿತೇವೆ. ರಿಟ್ರೀಟ್ ಟು ಎ ಡಿಸ್ಟೆನ್ಸ್ ಕಡಿಮೆ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಅವನು ಫೈರ್ನ ಇಗ್ನೈಟ್ ಮಾಡಿ ಅವನು ಸೇಫ್ ಪ್ಲೇಸಿಗೆ ರೀಚ್ ಆಗೋದ್ರಲ್ಲೇ ಬ್ಲಾಸ್ಟಿಂಗ್ ಆಗಿಬಿಡುತ್ತೆ. ಅದರಿಂದಾಗಿ ಅವರಿಗೆ ಬೇರೆ ಬೇರೆ ಥರದ ಲಾಸಸ್ಗಳಾಗ್ತವೆ. ಲೇಬರ್ಸ್ಗಳಿಗೆ ಡ್ಯಾಮೇಜು, ಅವರ ಹೆಲ್ತ್ ಮೇಲೆ ಮತ್ತು ಅವರಿಗೆ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ಗಳಾಗ್ತವೆ. ಸೊ ಅದಕ್ಕೆ ಏನು ಮಾಡಬೇಕು, ರಿಟ್ರೀಟ್ ಟು ಎ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಅಟ್ ಎ ಸೂಟಬಲ್ ಡಿಸ್ಟೆನ್ಸು ಸೇಫ್ ಆಗಿ ಲೇಬರ್ ಹೋಗಿ ರೀಚ್ ಆಗಬೇಕು ಅಥವಾ ವರ್ಕರ್ ಹೋಗಿ ರೀಚ್ ಆಗಬೇಕು. ಅಷ್ಟು ಟೈಮ್ನ ಪ್ರೊವೈಡ್ ಮಾಡ್ತಕ್ಕಂಥ ಫ್ಯೂಸನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಸೀಪೇಜ್ ಆಫ್ ವಾಟರ್. ಸೊ ಸೀಪೇಜ್ ಆಫ್ ವಾಟರ್ ಅಂದರೆ ಬ್ಲಾಸ್ಟ್ ಹೋಲ್ನ ಏನು ಪ್ರೊವೈಡ್ ಮಾಡಿದ್ದೇವೆ ಆ ಬ್ಲಾಸ್ಟ್ ಹೋಲ್ನ ಒಳಗಡೆ ವಾಟರ್ ಎಂಟ್ರ್ ಆಗಿಬಿಡ್ತು ಅಂತ ಹೇಳಿದ್ರೆ ಎಕ್ಸ್ಪ್ಲೋಸಿವ್ ಏನಾಗೋದಿಲ್ಲ, ಎಕ್ಸ್ಪ್ಲೋಡ್ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು, ನಾವು ಬ್ಲಾಸ್ಟಿಂಗ್ ಮೆಟೀರಿಯಲ್ ಏನಿದೆ ಆ ಬ್ಲಾಸ್ಟಿಂಗ್ ಮೆಟೀರಿಯಲ್ನ ನಾವು ಕವರಲ್ಲಿ ಅಥವಾ ವಾಟರ್ ಪ್ರೂಫ್ ಪೇಪರಲ್ಲಿ ಏನು ಮಾಡಬೇಕಾಗ್ತದೆ, ಪ್ಲೇಸ್ ಮಾಡಿ ಇಡಬೇಕಾಗ್ತದೆ. ಸ್ಕಿಲ್ಡ್ ಸೂಪರ್ವಿಷನ್. ಸೊ ಬ್ಲಾಸ್ಟಿಂಗ್ ಮಾಡಲಿಕ್ಕೆ ಸ್ಕಿಲ್ ಇರತಕ್ಕಂಥ ವರ್ಕರ್ಸ್ನ ಅಥವಾ ಎಂಪ್ಲಾಯೀಸ್ಗಳನ್ನ ನಾವು ಯೂಸ್ ಮಾಡಬೇಕಾಗ್ತದೆ. ಸೊ ಯಾಕಂತಂದರೆ ಬ್ಲಾಸ್ಟಿಂಗ್ ಮಾಡಲಿಕ್ಕೆ ನಮಗೆ ಎಕ್ಸ್ಪೀರಿಯನ್ಸ್ ಮತ್ತು ಸ್ಕಿಲ್ನ ಅವಶ್ಯಕತೆ ತುಂಬ ಇರ್ತದೆ. ನೆಕ್ಸ್ಟ್ ಸ್ಟೋರಿಂಗ್. ಸೊ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ಗಳನ್ನ ಅಥವಾ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳನ್ನ ಸ್ಟೋರ್ ಮಾಡಲಿಕ್ಕೆ ಸರಿಯಾದಂತಹ ವ್ಯವಸ್ಥೆಗಳನ್ನ ನಾವು ನಮ್ಮ ಸೈಟಲ್ಲಿ ಮಾಡ್ಕೋಬೇಕಾಗ್ತದೆ. ಎಸ್ಪೆಷಲಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ಗಳನ್ನ ಯೂಸ್ ಮಾಡಬೇಕು. ಸ್ಟೋರ್ ಹೌಸ್ಗಳಾಗಿರ್ಬೋದು ಅಥವಾ ಈ ಇಮೇಜಲ್ಲಿ ತೋರಿಸಿರೋ ಥರ ಮ್ಯಾಗಝೀನ್ ಅಂತ ಕರಿತೇವೆ. ಸೊ ಮ್ಯಾಗಝೀನ್ ಮೀನ್ಸ್ ಇಟ್ ಇಸ್ ಅ ಸ್ಪೆಷಲಿ ಕನ್ಸ್ಟ್ರಕ್ಟೆಡ್
storehouse, okay, for explosives only. Okay, next, precautions to be taken while storing the explosives. Okay, mattೇನು ಪ್ರಿಕಾಷನ್ಸ್ನ ತಗೋಬೇಕು ನಾವು? ಇನ್ ಕೇಸ್ ಆಫ್ ಫೇಲ್ಯೂರ್ ಆಫ್ ಎಲೆಕ್ಟ್ರಿಕ್ ಪವರ್ ಏನು ಮಾಡಬೇಕು? ನಾವು ಸೈಟಲ್ಲಿ ಏನು ನಾವು ಸ್ಟೋರ್ ಮಾಡಿದ್ದೇವೆ, ಏನನ್ನ ಎಕ್ಸ್ಪ್ಲೋಸಿವ್ನ ಸ್ಟೋರ್ ಮಾಡಿದಂತಹ ಜಾಗದಲ್ಲಿ ನಾವು ಫೇಲ್ಯೂರ್ ಆಫ್ ಎಲೆಕ್ಟ್ರಿಸಿಟಿ ಆದರೆ ಓನ್ಲಿ ಟಾರ್ಚಸ್ನ ಮಾತ್ರ ಯೂಸ್ ಮಾಡಬೇಕು ಫಾರ್ ಲೈಟಿಂಗ್ ಪರ್ಪಸ್. ನೋ ಔಟ್ಸೈಡರ್ ಶುಡ್ ಬಿ ಅಲೌಡ್ ಟು ಎಂಟರ್ ದಿ ಸ್ಟೋರ್ ಹೌಸ್. ಓಕೆ, ಸ್ಟೋರ್ ಹೌಸ್ ಅಥವಾ ಮ್ಯಾಗಝೀನ್ ಅಂತ ಏನು ನೋಡಿದ್ವಿ ಪ್ರೀವಿಯಸ್ ಸ್ಲೈಡಲ್ಲಿ, ಅಲ್ಲಿ ಅದರ ಒಳಗಡೆ ಎಂಟ್ರಿ ರೆಸ್ಟ್ರಿಕ್ಟೆಡ್ ಇರಬೇಕು. ಆಥರೈಸ್ಡ್ ಪರ್ಸನ್ಗಳು ಮಾತ್ರ ಅಲ್ಲಿ ಎಂಟರ್ ಆಗಲಿಕ್ಕೆ ಅವಕಾಶ ಕೊಡಬೇಕು. ಸೊ ಡಿಟೋನೇಟರ್ ಶುಡ್ ಬಿ ಕೆಪ್ಟ್ ಅವೇ ಫ್ರಮ್ ದಿ ಎಕ್ಸ್ಪ್ಲೋಸಿವ್. ಓಕೆ, ಡಿಟೋನೇಟರ್ಸ್ಗಳೇನಿರ್ತವೆ ಅವುಗಳನ್ನ ಎಕ್ಸ್ಪ್ಲೋಸಿವ್ಸ್ಗಳಿಂದ ನಾವು ದೂರದಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗ್ತದೆ. ದೇರ್ ಶುಡ್ ನಾಟ್ ಬಿ ಎನಿ ಲೂಸ್ ವೈರ್ ಲೆಫ್ಟ್ ಔಟ್ಸೈಡ್ ಆ್ಯಂಡ್ ಆಲ್ ವೈರಿಂಗ್ ಶುಡ್ ಬಿ ಕನ್ಸೀಲ್ಡ್. ಯಾವುದೇ ಥರದ ವೈರ್ಗಳು ನಮ್ಮ ಸ್ಟೋರ್ ಮಾಡಿದಂಥ ಏರಿಯಾ ಏನಿದೆ ಅಥವಾ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳನ್ನ ಸ್ಟೋರ್ ಮಾಡ್ತಕ್ಕಂಥ ಏರಿಯಾ ಏನಿದೆ ಅಲ್ಲಿ ಯಾವುದೇ ಥರದ ಲೂಸ್ ವೈರ್ಗಳು ಇರಬಾರ್ದು. ಎಕ್ಸ್ಪ್ಲೋಸಿವ್ ಶುಡ್ ನಾಟ್ ಬಿ ಥ್ರೋನ್ ಆರ್ ಡ್ರಾಪ್ಡ್ ಇನ್ ಎನಿ ಕೇಸ್. ಓಕೆ, ಏನು ಮಾಡಬಾರ್ದು? ಎಕ್ಸ್ಪ್ಲೋಸಿವ್ಗಳನ್ನ ನಾವು ಯಾವುದೇ ಕಾರಣಕ್ಕೂ ಡ್ರಾಪ್ ಮಾಡಬಾರ್ದು ಅಥವಾ ಥ್ರೋ ಮಾಡಬಾರ್ದು. ದೇ ಶುಡ್ ಬಿ ಹ್ಯಾಂಡಲ್ಡ್ ವಿತ್ ಕೇರ್. ಸೊ ಎಕ್ಸ್ಪ್ಲೋಸಿವ್ಗಳನ್ನ ಸ್ಟೋರ್ ಮಾಡ್ತಕ್ಕಂತಹ ಜಾಗದಲ್ಲಿ 50 ಮೀಟರ್ಗಳ ಒಳಗಡೆ ಸ್ಮೋಕಿಂಗನ್ನು ನಾವು ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಸ್ಟೋರ್ ಹೌಸ್ನ ಲೊಕೇಟ್ ಮಾಡ್ತಕ್ಕಂತಹ ಜಾಗದಲ್ಲಿ ಯಾವುದೇ ಥರದ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳು ಅಥವಾ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಗಳು ಅಥವಾ ಪಬ್ಲಿಕ್ ಪ್ಲೇಸಸ್ಗಳು ಇರಬಾರ್ದು. ನೆಕ್ಸ್ಟ್, ಸ್ಟೋರ್ ಹೌಸ್ ಶುಡ್ ಬಿ ಪ್ರೊಟೆಕ್ಟೆಡ್ ಬೈ ಸುಟಬಲ್ ಫೆನ್ಸಿಂಗ್, ಹೈ ಬಾರ್ಬ್ಡ್ ವೈರ್ ಫೆನ್ಸಿಂಗ್, ಆರ್ ಇಟ್ ಶುಡ್ ಬಿ ಹ್ಯಾವಿಂಗ್ ಅ ಬೌಂಡ್ರಿ ವಿತ್ ಕಾಷನ್ ಬೋರ್ಡ್ಸ್. ಓಕೆ, ಸೊ ಕಾಷನ್ ಬೋರ್ಡ್ಸ್ ಅಂತಂದರೆ ಸುಟಬಲ್ ಸೈನ್ ಬೋರ್ಡ್ಸ್ಗಳನ್ನ ಪ್ರೊವೈಡ್ ಮಾಡೋ ಮೂಲಕ ನಾವು ನಿಯರ್ ಬೈ ಪಬ್ಲಿಕ್ಸ್ಗೆ ಏನು ಮಾಡಬೇಕು, ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ನಾವೇನು ಮಾಡಿದ್ದೇವೆ, ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳನ್ನ ಸ್ಟೋರ್ ಮಾಡಿದ್ದೇವೆ ಅನ್ನೋದನ್ನು ಅವರ ಗಮನಕ್ಕೆ ತರಬೇಕಾಗ್ತದೆ. ಸೊ ಸ್ಟೋರ್ ಹೌಸ್ ಮಸ್ಟ್ ಬಿ ಪ್ರೊವೈಡೆಡ್ ವಿತ್ ಲೈಟ್ನಿಂಗ್ ಕಂಡಕ್ಟರ್. ಓಕೆ, ಲೈಟ್ನಿಂಗ್ ಕಂಡಕ್ಟರ್ ಅಂಥೇಳಿ ವಿ ಕ್ಯಾನ್ ಸಿ ಇನ್ ದಿಸ್ ಇಮೇಜ್. ಸೊ ಡ್ಯೂ ಟು ಲೈಟ್ನಿಂಗ್ ಏನಾಗ್ತದೆ, ಕೆಲವೊಂದು ಬಾರಿ ಆ ಲೈಟ್ನಿಂಗಿಂದ ಬಂದಂತಹ ಏನು ಎಲೆಕ್ಟ್ರಿಸಿಟಿ ಇರ್ತದೆ ಅದರಿಂದ ಕೂಡ ಫೈರ್ ಇಗ್ನೈಟ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ಲೈಟ್ನಿಂಗ್ ಕಂಡಕ್ಟರ್ಸ್ಗಳನ್ನ ಪ್ರೊವೈಡ್ ಮಾಡೋ ಮೂಲಕ ಆ ಎಕ್ಸ್ಪ್ಲೋಸಿವ್ನ ಸ್ಟೋರ್ ಮಾಡಿದಂತಹ ಸ್ಟ್ರಕ್ಚರ್ಗಳನ್ನ ನಾವು ಸೇಫ್ ಗಾರ್ಡ್ ಮಾಡಬೇಕಾಗ್ತದೆ. ಎಕ್ಸ್ಪ್ಲೋಸಿವ್ನ ಸ್ಟೋರ್ ಮಾಡಿದಂತಹ ಸ್ಟೋರ್ ಹೌಸ್ ಯಾವಾಗಲೂ ಏನಾಗಿರಬೇಕು, ಇಟ್ ಶುಡ್ ಬಿ ಲಾಕ್ಡ್ ಆಗಿರಬೇಕಾಗ್ತದೆ. ಸೊ ಇದಷ್ಟು ಇಟ್ ಈಸ್ ಅಬೌಟ್ ದಿ ಮೆಥಡ್ ಆಫ್ ಬ್ಲಾಸ್ಟಿಂಗ್. ಓಕೆ, ಬ್ಲಾಸ್ಟಿಂಗ್ ಮೆಥಡಲ್ಲಿ ನಾವೇನು ಮಾಡಿದ್ದೇವೆ ಬ್ರೀಫ್ ಆಗಿ ನಾವು ನೋಡೋದಾದರೆ, ಬ್ಲಾಸ್ಟಿಂಗ್ ಮೆಥಡಲ್ಲಿ ಫಸ್ಟ್ ನಾವೇನು ಮಾಡಿದ್ದೇವೆ, ಬ್ಲಾಸ್ಟ್ ಹೋಲ್ನ ಡ್ರಿಲ್ ಮಾಡಿದ್ದೇವೆ. ಬ್ಲಾಸ್ಟ್ ಹೋಲ್ನ ಡ್ರಿಲ್ ಮಾಡಿ ಆದಮೇಲೆ ಏನು ಮಾಡಿದ್ವಿ, ಆ ಬ್ಲಾಸ್ಟ್ ಹೋಲ್ನ ಒಳಗಡೆ ಗನ್ ಪೌಡರ್ ಅಥವಾ ಡೈನಮೈಟನ್ನು ಏನು ಮಾಡಿದ್ದೇವೆ, ಬಾಟಮ್ ಮೋಸ್ಟ್ ಲೇಯರಲ್ಲಿ ಪ್ಲೇಸ್ ಮಾಡಿದ್ದೇವೆ. ಆ ಬಾಟಮ್ ಮೋಸ್ಟ್ ಲೇಯರಲ್ಲಿ ಪ್ಲೇಸ್ ಮಾಡಿ ಕಾಂಪ್ಯಾಕ್ಟ್ ಮಾಡಿ ಆದಮೇಲೆ ಆ ಟಾಪ್ ಲೇಯರ್ಗಳಲ್ಲಿ ನಾವೇನು ಮಾಡಿದ್ದೇವೆ, ಮುರಮ್ ಅಥವಾ ಸ್ಯಾಂಡಿ ಕ್ಲೇನ, ಡ್ರೈ ಸ್ಯಾಂಡಿ ಕ್ಲೇನ ಏನು ಮಾಡಿದ್ದೇವೆ ಪ್ಲೇಸ್ ಮಾಡಿ ಕಾಂಪ್ಯಾಕ್ಟ್ ಮಾಡ್ತಾ ಹೋಗಿದ್ದೇವೆ. ಈ ಕಾಂಪ್ಯಾಕ್ಷನ್ ಪ್ರಾಸೆಸ್ ನಡೀತಿರ್ಬೇಕಾದ್ರೆ ಅಲ್ಲಿ ಪ್ರೈಮಿಂಗ್ ನೀಡಲ್ ಅನ್ನೋದನ್ನ ಒಂದಿನ್ನು ಯೂಸ್ ಮಾಡಿರ್ತೇವೆ. ಪ್ರೈಮಿಂಗ್ ನೀಡಲ್ ಏನು ಮಾಡುತ್ತೆ ಅಂತಂದರೆ, ಆ ಬ್ಲಾಸ್ಟ್ ಹೋಲಿನ ಮಿಡ್ಲಲ್ಲಿ ಒಂದು ಸ್ಪೇಸ್ ಅಥವಾ ಒಂದು ಸರ್ಕ್ಯುಲರ್ ಹೋಲ್ ಕ್ರಿಯೇಟ್ ಆಗೋ ಥರ ಮಾಡ್ತದೆ. ಆ ಸರ್ಕ್ಯುಲರ್ ಹೋಲ್ನ ಒಳಗಡೆ ನೆಕ್ಸ್ಟ್ ನಾವೇನು ಮಾಡ್ತೇವೆ, ಫ್ಯೂಸ್ ಮೆಟೀರಿಯಲ್ನ ಏನು ಮಾಡ್ತೇವೆ, ಇನ್ಸರ್ಟ್ ಮಾಡ್ತೇವೆ. ಫ್ಯೂಸ್ ಮೆಟೀರಿಯಲ್ನ ಇನ್ಸರ್ಟ್ ಮಾಡಿ ಆದಮೇಲೆ ನಾವೇನು ಮಾಡ್ತೀವಿ, ಆ ಫ್ಯೂಸ್ ಮೆಟೀರಿಯಲ್ನ ಫೈರಿಂಗ್ ಮಾಡ್ತೇವೆ ಅಥವಾ ಅದಕ್ಕೆ ಫೈರ್ ಮಾಡಿದಾಗ ಆ ಫ್ಯೂಸ್ ಮೆಟೀರಿಯಲ್ ಏನಾಗುತ್ತೆ, ಬರ್ನ್ ಆಗ್ತಾ ಬರ್ತದೆ. ಫ್ಯೂಸ್ ಮೆಟೀರಿಯಲ್ ಬರ್ನ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ, ಇಟ್ ವಿಲ್ ರೀಚ್ ಅಪ್ ಟು ಬಾಟಮ್ ಮೋಸ್ಟ್ ಲೇಯರ್ ವೇರ್ ವಿ ಹ್ಯಾವ್ ಪ್ಲೇಸ್ಡ್ ಅವರ್ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್, ದಟ್ ಈಸ್ ಗನ್ ಪೌಡರ್ ಆ್ಯಂಡ್ ಆರ್ ಡೈನಮೈಟ್. ಓಕೆ, ಸೊ ಗನ್ ಪೌಡರ್ ಆರ್ ಡೈನಮೈಟ್ ಏನಾಗುತ್ತೆ, ಇಟ್ ವಿಲ್ ಕ್ರಿಯೇಟ್ ಎ ಬ್ಲಾಸ್ಟ್. ಸೊ ಅದರಿಂದಾಗಿ ಸರೌಂಡಿಂಗ್ ಸ್ಟೋನ್ ಅಥವಾ ರಾಕ್ ಏನಾಗುತ್ತೆ, ಇದು ಕಂಪ್ಲೀಟಾಗಿ ಡಿಸ್ಇಂಟಗ್ರೇಟ್ ಆಗುತ್ತೆ. ಸ್ಟೋನ್ಸ್ಗಳು ಸಣ್ಣ ಸಣ್ಣ ಪೀಸಸ್ಗಳಾಗಿ ಏನಾಗ್ತದೆ, ಡಿವೈಡ್ ಆಗಿ ಹೋಗ್ತದೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಪ್ರಾಸೆಸ್ ಆಫ್ ಬ್ಲಾಸ್ಟಿಂಗ್. ಸೊ ನೆಕ್ಸ್ಟ್ ವಿ ವಿಲ್ ಸಿ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಫಸ್ಟ್ ಒನ್ ಈಸ್, ದ ಮೋಸ್ಟ್ ಪವರ್ಫುಲ್ ಎಕ್ಸ್ಪ್ಲೋಸಿವ್ ಯೂಸ್ಡ್ ಇನ್ ಬ್ಲಾಸ್ಟಿಂಗ್ ಈಸ್ blasting powder, dynamite, gun cotton, all of the above. The correct answer is gun cotton. Which of the following is not an explosive used for blasting? Gelignite, gunpowder, flash powder, nitrocellulose. Answer is C, flash powder. Flash powder is not an explosive. Flash powder is used in fireworks and theatrical pyrotechnics.
ಸೊ ಎಲ್ಲಿ ಯೂಸ್ ಮಾಡ್ತಾರೆ ಫ್ಲ್ಯಾಶ್ ಪೌಡರ್ನ ಅಂದರೆ ಫೈರ್ವರ್ಕ್ಸ್ಗಳಲ್ಲಿ ಮತ್ತು ಥಿಯೇಟ್ರಿಕಲ್ ಪೈರೋಟೆಕ್ನಿಕ್ಸ್ ಅಂದರೆ ಫೈರ್ನ ಜೊತೆಗೆ ನಾವು ಏನು ಒಂದಷ್ಟು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೇವೆ ಥಿಯೇಟ್ರ್ಗಳಲ್ಲಿ ಅಥವಾ ಸಮ್ ಶೋಗಳಲ್ಲಿ ನಾವೇನು ಮಾಡ್ತೀವಿ ಈ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತೇವೆ. ಓಕೆ, ಆ ಟೆಕ್ನಿಕ್ಗಳನ್ನ ಮಾಡಲಿಕ್ಕೆ ನಾವು ಫ್ಲ್ಯಾಶ್ ಪೌಡರ್ನ ಯೂಸ್ ಮಾಡ್ತೇವೆ. ವಿಚ್ ಟೂಲ್ ಈಸ್ ಯೂಸ್ ಟು ಮೇಕ್ ಬ್ಲಾಸ್ಟ್ ಹೋಲ್ಸ್ ಇನ್ ದ ಪ್ರೊಸೆಸ್ ಆಫ್ ಬ್ಲಾಸ್ಟಿಂಗ್? ಡಿಪ್ಪರ್, ಟ್ಯಾಂಪಿಂಗ್ ಬಾರ್, ಜಂಪರ್, needle. So we are going to use jumper. Jumper is a tool used to make the blast hole in the process of blasting. So blasting powder is a mixture of charcoal, sulfur, saltpeter, aluminum, phosphorus, saltpeter, charcoal, calcium and phosphorus, sodium, sulfur and alum. Answer is charcoal, sulfur and saltpeter. Blasting powder or gunpowder is a mixture of charcoal, sulfur and saltpeter. Which tool is used to remove the dust from blast holes in the process of blasting? So priming needle, jumper, tamping bar, scraping spoon. So dust ಅನ್ನೆಲ್ಲ ತೆಗಿಲಿಕ್ಕೆ ಬ್ಲಾಸ್ಟಿಂಗಲ್ಲಿ ನಾವು ಸ್ಕ್ರೇಪಿಂಗ್ ಸ್ಪೂನ್ ಅನ್ನೋದನ್ನ ಯೂಸ್ ಮಾಡ್ತೇವೆ. ಸೊ ಅದರಲ್ಲಿ ಹೇಗಿರ್ತದೆ ಅಂದರೆ ಒಂದು ಸರ್ಕ್ಯುಲರ್ ಶೇಪ್ಡ್ ಅರೇಂಜ್ಮೆಂಟ್ ಇರ್ತದೆ ಅಟ್ ಒನ್ ಎಂಡ್ ಆ್ಯಂಡ್ ಅದರ್ ಎಂಡ್ ಈಸ್ ಹ್ಯಾವಿಂಗ್ ಎ ಲೂಪ್ ಫಾರ್ ಹ್ಯಾಂಡಿಂಗ್ ಪರ್ಪಸ್. ಸೊ ಸ್ಕ್ರೇಪಿಂಗ್ ಸ್ಪೂನ್ ಈಸ್ ಯೂಸ್ ಟು ರಿಮೂವ್ ದಿ ಡಸ್ಟ್ ಆ್ಯಂಡ್ ಫ್ರಮ್ ದಿ ಬ್ಲಾಸ್ಟ್ ಹೋಲ್ಗಳಿಂದ ಡಸ್ಟನ್ನ ತೆಗಿಲಿಕ್ಕೆ ನಾವು ಸ್ಕ್ರೇಪಿಂಗ್ ಸ್ಪೂನ್ ಅನ್ನೋ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೇವೆ. ಸೊ ಆನ್ಸರ್ ಈಸ್ ಡಿ, ಸ್ಕ್ರೇಪಿಂಗ್ ಸ್ಪೂನ್. Which of the following statements about dynamite is not correct? It can be used for quarrying underwater. It does not need hard tamping. It is cheaper than blasting powder. It is very strong. So dynamite ನ ಬಗ್ಗೆ ಯಾವ ಸ್ಟೇಟ್ಮೆಂಟು ಸರಿ ಇಲ್ಲ ಅಥವಾ which is not correct about dynamite. So it is cheaper than blasting powder. So dynamite blasting powder ಗಿಂತ ತುಂಬ ಕಾಸ್ಟ್ಲಿ. ಆದ್ದರಿಂದ so answer is C, which is cheaper than blasting powder. When quarrying is to be done in hard stone and compact rocks, the useful method of quarrying is by wedging, by blasting, by channeling machine, all of these. Answer is C, by channeling machine. So quarrying by blasting ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದರೆ ಎಲ್ಲಿ ಹಾರ್ಡ್ ಸ್ಟೋನ್ ಅವೈಲಬಿಲಿಟಿ ಇದೆ ಅಥವಾ ರಾಕ್ಗಳು ತುಂಬ ಹಾರ್ಡ್ ಇದೆ ಅಂತ ಕಡೆಗಳಲ್ಲಿ we can use. Next question. The use of explosives in order to convert rocks into small pieces of stones is done in wedging, heating, digging, blasting. Answer is D, blasting. So ರಾಕ್ಸ್ಗಳನ್ನ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಬ್ಲಾಸ್ಟಿಂಗ್ ಪ್ರಾಸೆಸ್ನ ಯೂಸ್ ಮಾಡ್ತೇವೆ. So these are some of the references that we have used for this session. Okay. So next is thank you.